ಹಾಯ್ ಹಾಯ್ ಸರ್ ಫುಲ್ ಶೈನೆಸ್ ಐತೆ ಎಲ್ಲ ಹುಡುಗರ ಮುಂದೆ ಇದೇ ಥರ ಸೇಮ್ ಕ್ಲಾಸ್ನಾಗ ಆಗೈತದ ಎದಕ್ಕೆ ಹಂಗೆ ಮಾಡೋರು ಗೊತ್ತಿಲ್ಲ. ಯಾವ್ರು ಗೋಕಾಕ ಇಟ್ಟಾಗ ನಾಚೈತಿ ಇಲ್ಲ ನಾನು ವಾಟರ್ ಬಾಟಲ್ ನೆನಪಿರ್ತದೆ ರೈಟ್. ಸೊ ನಿಮ್ಮ Every place has one story, but this place has my story. ಧಾರವಾಡ ಒಂದು ಬರೀ ಊರು ಅಲ್ಲ, ಒಂದು ಜಾಗ ಅಲ್ಲ, ಇದು ನನ್ನ ಪಾಲಿಗೆ ಒಂದು ಪ್ಯೂರ್ ಎಮೋಷನ್ಸ್ ಮತ್ತು ಒಂದು ಪ್ಯೂರ್ ಫೀಲಿಂಗ್ಸ್. ಎಲ್ಲ ಊರಿನಾಗೂ ಒಂದೊಂದು ಕತೆ ಇರ್ತದೆ, ಆದರೆ ಧಾರವಾಡ ಊರಿನಾಗ ನನ್ನದೇ ಆದ ಒಂದು ಸ್ವಂತ ಜೀವನ ಐತ್ರಿ. ಇವತ್ತು ನಾ ಇದ್ದಂಥ ಜಾಗದ ಬಗ್ಗೆ ಮತ್ತು ಹೊಳ್ಳಿ ಆ ಭೇಟಿ ಮಾಡೋಕೊಂಟಿನ ಜಾಗಕ್ಕೆ ನಾ ಇದ್ದಂಥ ಜಾಗ, ಆ ಜಾಗ ಗೂಗಲ್ನ ಫೇಮಸ್ ಇಲ್ಲ, ಆದರೆ ನನ್ನ ಜೀವನದ ಭಾಳ ಅಂದ್ರೆ ಫೇಮಸ್ ಐತಿ. ದ್ಯಾಟ್ ಪ್ಲೇಸ್ ಈಸ್ ನಾಟ್ ಫೇಮಸ್ ಇನ್ ಗೂಗಲ್, ಬಟ್ ಇಟ್ ಫೇಮಸ್ ಇನ್ ಮೈ ಲೈಫ್. ಬರ್ರಿ ಹೋಗೋಣತ್ತ. ಆ ಜಾಗ ನೀವು ಭಾಳ ಅಂದ್ರೆ ಭಾಳ ಪ್ರೀತಿ ಪಟ್ಟಿರ್ತೀರ. ಜಾಗ ಅಂದರೆ ಎಷ್ಟೋ ನಿಮಗೊಂದು ಬಾಂಡ್, ಪ್ಯೂರ್ ಫೀಲಿಂಗ್ಸ್ ಇರ್ತಾವೆ. ಹೋಗೋಣತ್ತ ಆ ಜಾಗದ ಬಗ್ಗೆ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ ವಾಪಸ್ ಎಲ್ಲ ಜನ ನೋಡೋಕಲ್ಲಿ. ನೋಡ್ರಿ, ಇವತ್ತು ನಾ ಬಂದೀನಿ ನಾ ಜೀವಿಸಿದಂಥ ಜಾಗಕ್ಕೆ. ಇದು ಬರೀ ನನಗೆ ಜಾಗ ಅಂತ ಹೇಳಲ್ಲ, ಇದು ನಂದು ಹೃದಯದಂತಲೂ ಹೇಳಬೇಕು. ಅದೇ ಜಾಗ ಶ್ರೀಮತಿ ವಿದ್ಯಾಪಿ ಹಂಚಿನಮನಿ ಪದವಿ ಪೂರ್ವ ಕಾಲೇಜು, ಧಾರವಾಡ. ಬರ್ರಿ, ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಆಗಿನಿ. ವಾಪಸ್ನ 2019 ಫಸ್ಟ್ ಇಯರ್ ಸ್ಟೂಡೆಂಟಾಗಿ ಕಾಲೇಜ್ ಒಳಗೆ ಎಂಟ್ರಿ ಕೊಡತ್ತೀನಿ. ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಆಗಿನಿ. ಎಲ್ಲ ಟೀಚರ್ಸ್ ಬೆಟ್ಟಬೇಕಂತೇಳಿ. ಯಾಕಪ್ಪ ಅಂದ್ರೆ 6 ವರ್ಷಗಳ ನಂತರ ನಾನು ಬರಾಕತ್ತೀನಿ ಕಾಲೇಜ್ಗೆ. ಹೋಗೋಣ ತಿನ್ನಕ್ಕೆ ತಡ ಮಾಡೋಣ. ಇದೊಂದು ಕಾಲೇಜ್ ಅಂದ್ರೆ ಎಷ್ಟೋ ಜನಕ್ಕೆ ಪ್ರೀತಿ, ಎಷ್ಟೋ ಜನಕ್ಕೆ ಇದೊಂದು ಹೆವನ್. ಅದೇ ಥರ ನನಗೂ ಇದೊಂದು ಪ್ಯೂರ್ ಫೀಲಿಂಗ್ಸ್, ಪ್ಯೂರ್ ಎಮೋಷನ್ಸ್ ಐತಿ ಕಾಲೇಜ್ಗೆ. ಇನ್ನಾಕೆ ತಡ ಮಾಡೋನು, ಒಳಗೆ ಹೋಗೋನು, ಎಲ್ಲ ಟೀಚರ್ಸ್ ಬಿಟ್ಟಾಗೋನು, ಕ್ಲಾಸ್ ರೂಮ್ಸು ತೋರಿಸೋನು. ಒಂಥರ 2019-21 ಸ್ಟೂಡೆಂಟಾಗಿ ಇರೋನತ್ತು ಮತ್ತೊಂದು ಸಲ ಚಾನ್ಸ್. ಬರ್ರಿ ಸರ್. 2 ತಾಸು ಆಗ್ಬೋದು. ಆರ್ ಎಚ್ ಸರ್ ಅದಾರಲ್ಲ ರೀ? ಆರ್ ಎಚ್ ಸರ್ ಇಲ್ಲ, ಅವ್ರಿಗೆ ಬರಲ್ಲ. ಯಾವಾಗಾರ ಒಮ್ಮೆ ಬರ್ತಿರ್ತಾರೆ ಅವ್ರು. ಅವರ ಬೇಕಾದ್ರೆ ನಿನ್ಗೆ ಅವ್ರದ್ದೊಂದು ಆಫೀಸ್ ಇದೆ, ಅವರು ಇದು ಮಾಡ್ಲಿಕ್ಕೆ ಸರ್. ಅಲ್ಲಿ ಆಮೇಲೆ ಕಾಂಟ್ಯಾಕ್ಟ್ ಯಾರ್ಯಾರು ನೋಡಿ ಸಿಗ್ತಾರೆ. ಓಕೆ ಸರ್, ಫುಲ್ ಪರ್ಮಿಷನ್. ನೀವು ಬಿಜಾಪುರ ಏನ? ಅಲ್ರಿ, ಬಾಗಲಕೋಟೆ. ಆ ಕಡೆ ನಮ್ಮ ಊರ ಕಡೆ ಭಾಷೆ ಅದ ನಿಮ್ಮದು. ಏನು ಊರಿಗೆ ಏನು ಸ್ಟಡಿ ಹಾಲಿಡೇಸ್? ಜೆ ಎಕ್ಸಾಮ್ ಬರೋದು. ಚಲೋ ಮಾಡಿ ಎಲ್ಲ ಪ್ರಿಪೇರ್ ಆಗಿರಲ್ಲ? ಮತ್ತು ನೀಟ್ ಹಾಕಿರಿ? ಪ್ರಿಪೇರ್ ಆಲ್ ದಿ ಬೆಸ್ಟ್. ಎಲ್ಲ ಚಲೋ ಮಾಡಿ, ಟೈಮ್ ಕರೆಕ್ಟ್ ಮ್ಯಾನೇಜ್ ಮಾಡಿ ಎಲ್ಲನೂ. ಹಿಂಗೆ ನಾ ಬ್ಯಾಗ್ ಹಾಕ್ಕೊಂಡು ಜಲ್ದಿ ಬರ್ತಿದ್ದೆ. ಸರ್ ಹಿಂಗೆ ನೋಡ್ತಿದ್ರು, ಚೆಕ್ ಮಾಡ್ತಿದ್ರು, ಹಂಗೆ ಹೋಗ್ತಿದ್ದೆ. ಅಣ್ಣ ಅಂಕಲ್, ನಿಮ್ಮ ಹೆಸರೇನು ರೀ? ಮಹಾದೇವ್. ಯಾವಾಗ ಜಾಯ್ನ್ ಆಗಿರಿ ಸರ್ ಇಲ್ಲಿ? 2 ವರ್ಷ. ನಾ ಇದ್ದಾಗ ಈ ಅಂಕಲ್ ಯಾರೂ ನೋಡಿದ್ದಿಲ್ಲ. ಯಾಕಂದ್ರೆ ನಾವು 2019 ವಿದ್ಯಾರ್ಥಿಗಳು ಕಲ್ತಂತ ಜಾಗ ಮತ್ತು ವಾಪಸ್ ಮಾಡೋಕೆ ಬಂದೀನಿ ರೀ. ಹಂಗೆ ಆರಾಮದಿರಲ್ಲ? ಈ ನಮ್ಮ ಅಜ್ಜಾರಿಗೆ ನೋಡಿರ್ತಾರೆ ಅನ್ಸದ. ಕಿಚನ್ ಅಡುಗೆ ಮನೆ ಇರ್ತಿರಲ್ಲ ಸರ್ ನೀವು? ಇಲ್ಲ, ಗಾರ್ಡನ್ ಕೆಲಸ. ಸಾರಿ, ಗಾರ್ಡನ್ ಕೆಲಸದಾಗ ಇರ್ತಿದ್ರು. ಭಾಳ ಜನ ಇವ್ರಿಗೆ ನೋಡಿತಾರೆ ಅಂತ ಅಂದ್ಕೊಂಡಿನಿ. ಬರ್ರಿ, ಭಾಳ ಜನದ ಎಲ್ಲರಿಗೂ ಸ್ಟೂಡೆಂಟ್ಸಿಗೆ ಕ್ಯಾಪ್ಚರ್ ಮಾಡೋಣತ್ತೆ. ಇದು ನೋಡಿದ್ರೆ ಹೇಳ್ಬೋದು ಕೆಮಿಸ್ಟ್ರಿ ಲ್ಯಾಬ್. ಈ ಶಿವಾಜಿ ಬುರೆಡ್ ತುಂಬ ಪಿಪೇಡ್ ತುಂಬ ಅಪ್ಪ ನೋಡಿ ಹೆಂಗೈತಿ ನನ್ನ ಕಲ್ತಂಥ ಜಾಗ. ಟು ಬಿ ಫ್ರ್ಯಾಂಕ್, ನನ್ನ ಪೇರೆಂಟ್ಸಿಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಸರ್ ನಮ್ಮ ಮಾರ್ಗದರ್ಶ. ಯಾವುದೇ ನಾವು ಕೆಟ್ಟ ದಾರಿ ಹೊಂಟರು ಈ ಥರ ನಡೀರಿ, ಈ ಥರ ಮಾಡಬೇಡ್ರಿ. ಸಣ್ಣ ಮಕ್ಕಳ ಥರ ನಮ್ಮ ಜೊತೆನೇ ಕೂತು ಅವರು ಮಕ್ಕಳಿಗೆ ನಮಗೆ ಮಕ್ಕಳ ಥರ ಬುದ್ಧಿ ಹೇಳಿ ದಾರಿ ತೋರಿಸಿದಂಥ ನಮ್ಮ ಗುರುಗಳು ಸರ್. ನಮಸ್ಕಾರ ರೀ ಸರ್. ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. 6 ವರ್ಷಗಳ ನಂತರ ಸರಿಗೆ ನೋಡತ್ತೀನಿ. ಇನ್ನಾದರೂ ಅದೇ ಅವ್ರ ಮೈ ಒಳಗೆ ಎನರ್ಜಿ ಐತಿ, ಅದೇ ಕೆಲಸ ಮಾಡ್ಬೇಕನ್ನೋ ಹಂಬಲನೇ ಐತಿ. ಇವತ್ತು ಸರಿಗೆ ಮಾತಾಡ್ಸೋಣಂತೆ. ಸರ್ ನಮಸ್ಕಾರ ಸರ್, ಆರಾಮದಿರಲ್ಲ? ನಾನು ಆರಾಮಿದ್ದೀನಿ. ಹಾಂ ಸರ್. ಈ ಶಿಕ್ಷಕರ ಜೀವನದೊಳಗೆ ಹಳೆಯ ವಿದ್ಯಾರ್ಥಿಗಳು ಬಂದು ಬಟ್ಟೆ ಆದಾಗ ಏನು ಸುಖ ಸಿಗ್ತದೆ, ಸಂತೋಷ ಸಿಗ್ತದೆ, ಅದು ಮತ್ತೆ ಎಲ್ಲೂ ಸಿಗೋದಿಲ್ಲ. ನಿಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯ ಆಗಲಿ. ಈಗ ನೀವು ಇನ್ನೂ ಡಿಗ್ರಿ ಪಾಸ್ ಆಗಿರಿ, ಉತ್ತಮ ನೌಕರಿ ಸಿಗಲಿ ಮತ್ತು ಸಮಾಜಕ್ಕೆ ಉಪಯುಕ್ತವಾದಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸಿ ಇದನ್ನು ಮಾಡ್ತೀನಿ. ಸರ್. ಸರ್ ನಿಮ್ಮೊಂದು ಆಶೀರ್ವಾದ ಇಲ್ಲ ಸರ್? ಖಾಲಿ
ಇನ್ನು ಬರ್ರಿ ಎಲ್ಲ ಕ್ಲಾಸ್ ರೂಮಿಗೆ ಹೋಗಿ ನಾ ಇದ್ದಂಥ ಕ್ಲಾಸಿಗೆ ಎಲ್ಲ ವಾಪಸ್ ಹೋಗಿ ಮೀಟ್ ಮಾಡೋ ಮತ್ತು ಎಲ್ಲ ಟೀಚರ್ಸ್ ಸ್ಟಾಫ್ ಆಯಿತು ಮತ್ತು ಲ್ಯಾಬ್ ಸ್ಟಾಫ್ ಆಯಿತು ಎಲ್ಲ ಸ್ಟಾಫಿಗೆ ಬೆಟ್ಟಾಗೋಣಂತ ಮತ್ತು ಹಾಸ್ಟೆಲ್ಲು ತೋರಿಸೋಣಂತ ಇಡೀ ಪೂರ್ತಿ ಕಾಲೇಜ್ ವ್ಲಾಗ್ ನಿಮಗೆ ಮಾಡ್ತೀನಂತ ಮತ್ತೊಮ್ಮೆ ನಾವು 2019 ಸ್ಟೂಡೆಂಟ್ಸ್ ಆಗಿ ಹೋಗೋಣಂತ. ಈಗ ಬರ್ರಿ ಎಲ್ಲ ಫೀಮೇಲ್ ಟೀಚರ್ಸ್ ಬೆಟ್ಟಾಗೋ ಇಲ್ಲಿ ಒಳಗೆ ಕೂತು ಶಾರ್ಟ್ ಬ್ರೇಕ್ ಟೈಮ್ ಇತ್ತು. ಏನು ಕ್ಲಾಸಸ್ ಏನೂ ಇಲ್ಲಲ್ಲ, 11:30 ಮುಗಿತು. ಈಗ ಆ್ಯಕ್ಚುಲಿ 12th ಎಕ್ಸಾಮ್ಸ್ ನೇರ್ ಅದಾವೆ, ಸೊ ಎಲ್ಲ ಯಾವ ಕ್ಲಾಸಸ್ ಇಲ್ಲ. ಈಗ ಒಳಗೆ ಟೀಚರ್ಸ್ ಬೆಟ್ಟಾಗು ಸೀದಾ ಫೋನ್ ತೊಗೊಂಡು ಒಳಗೆ ಹೋಗ್ಬಿಡು. ಮತ್ತು ಹೆಂಗೆ ಅತ್ತಾರ ನಮಗೂ ಗೊತ್ತಲ್ಲ ಎಕ್ಸ್ಪೀರಿಯನ್ಸ್. ನಾ ಅಂತೂ ನಮ್ಮ P2 ಕ್ಲಾಸ್, ನಾ ಇದ್ದಿದ್ದು P2 ಕ್ಲಾಸ್, ಆ P2 ಕ್ಲಾಸ್ ಟೀಚರ್ ಮೇಡಮ್ ಇಲ್ಲೇ ಅದಾರ, ಅವರಿಗೆಲ್ಲ ಮಾತಾಡ್ಸೋಣತ್ತೆ. ಬರೀ ನಾವು ಸೀದಾ ಒಳಗೆ ಹೋಗು. ಮತ್ತು ಭಾಳ ಜನ ಫ್ಯಾಕಲ್ಟಿ ಕೂತಾರೆ, ಫ್ಯಾಕಲ್ಟಿ ಬೆಟ್ಟಾಗಿ ಅವ್ರಿಗೆ ಒಂದು ಸಲ ಮುಖದಾಗ ಖುಷಿ ಪಡಿಸೋನು, ನಮ್ಮ ಹುಡುಗ ವಾಪಸ್ ನಮ್ಮ ಕಡೆ ಬಂದಾನ ಬೆಟ್ಟಾಗತ್ತೇಳಿ ಹೋಗೊಂಬರ್ರಿ. ಮೇಡಮ್ ಎಲ್ಲರೂ ಹೆಂಗಿದ್ದೀರಿ ಮೇಡಮ್? ಹಾಂ ಆರಾಮದಿರಿ ಮೇಡಮ್. ಮೇಡಮ್ ನೆನಪತ್ತೀನಿ ರೀ ಮೇಡಮ್, P2 ಬ್ಯಾಚ್ ಸ್ಟೂಡೆಂಟ್ ಫ್ರೆಂಡ್ಸ್. ಮೇಡಮ್ ಗೊತ್ತು ಮ್ಯಾಥ್ಸ್ ಹೇಳ್ತಿರಲ್ರಿ ಮೇಡಮ್ ನೀವು, ನಂಗೇನ ನೆನಪೈತ್ರಿ ಮೇಡಮ್. ನೀವು ಇಂಗ್ಲೀಷ್ ಮೇಡಮ್ ಇಂಗ್ಲೀಷ್ ಹೇಳ್ತಿದ್ರಿ, ಸ್ಟೂಡೆಂಟ್ಸ್ ಬೈತಿದ್ರು. ಹಾಯ್ ಹಲೋ. ಹಾಂ ಕೊರೋನಾ ಬ್ಯಾಚ್ ಮೇಡಮ್ 2019-21. ಹೌದು ಮೇಡಮ್ ವಾಪಸ್ ಈ ಕಾಲೇಜ್ನ ಸ್ಟೂಡೆಂಟ್ ಆಗತ್ತೀನಿ ರೀ. ವಾಪಸ್ ಈ ಕಾಲೇಜ್ನ ಈ ಮೂವ್ಮೆಂಟಿಗೆ ಮತ್ತು ಸ್ಟೂಡೆಂಟಾಗಿ ಬಂದಿರಿ ಮೇಡಮ್. ನಾ ಹಾಗೆ ರೀ ಮೇಡಮ್. ಮೇಡಮ್ ಇವು ವಿಡಿಯೋ ಯೂಟ್ಯೂಬ್ನಾಗ ಬರ್ತೈತೆ ರೀ. ಎಸ್ ಮೇಡಮ್, ಐ ವಾಂಟ್ ಟು ಕ್ಯಾಪ್ಚರ್ ಮೈ ಸೆಲ್ಫ್ ವೇರ್ ಐ ಬಿಂಗ್ ಲೀವ್ಡ್ ಹಿಯರ್ ಫಾರ್ ಅ ಮೂಮೆಂಟ್. ಅಲ್ಲೇ ಬರ್ತೀನಿ ತಡ್ರಿ ಮೇಡಮ್, ಮೇಡಮ್ ಜೊತೆ ಮಾತಾಡ್ಸೋಣತ್ತೆ. ಮೇಡಮ್ ಜೊತೆ ಯಾವ್ಯಾವ ಥರ ನಮ್ದು ಶೇರಿಂಗ್ಸನ್ನು ಫೀಲ್ ಹೇಳ್ತೀನತ್ತೆ. ನಮ್ಮ P2 ಕ್ಲಾಸ್ ಟೀಚರ್ ಮ್ಯಾಥ್ಸ್ ಹೇಳ್ತಿದ್ರು. ನಾವಂತೂ ಇವ್ರದ್ದು ಒಂದೊಂದು ಸಲ ಲಾಸ್ಟ್ ಬೆಂಚ್, ಒಂದೊಂದು ಸಲ ಫಸ್ಟ್ ಬೆಂಚ್. ಹುಡುಗರು ತಿಳಿತಿದ್ದೋ ಇಲ್ಲೋ ಗದ್ಲಾಕ್ ಮಾಡ್ತಿರೋ ನಮಗೆ ಬೈತಿದ್ರು. ಸಿಟ್ಟು ಬತ್ತಂದ್ರೆ ಚಾಕ್ ಒಗಿತಿದ್ರು. ಆದರೆ ಟೀಚಿಂಗ್ ಅಂತೂ 1 ನಂಬರ್ ಇತ್ತು ಮೇಡಮ್ದು 6 ವರ್ಷಗಳಾದಂಥ ಮೇಡಮ್ ಮುಖ ನೋಡ್ತೀನಿ, ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಈಗ ನಮ್ದು ಹೆಂಗಿತ್ತಪ್ಪ ಕಂಡೀಷನ್ ಅಂದ್ರೆ ಯಾವುದೇ ಅಂದ್ರೆ ಈಗ ಹೆಂಗಿತ್ತು ಮೇಡಮ್, ನಾವು ಬೇರೆ ಊರದವರು ಊರಿಗೆ ಹೋಗ್ಬೇಕಿತ್ತಪ್ಪ ಅಂದ್ರೆ ಈಗ ಸೂಟಿ ಇಲ್ಲ ಅಂದ್ರೆ ಊರಿಗೆ ಹೋಗ್ಬೇಕಿತ್ತಂದ್ರೆ ನಾನು ಲೆಟ್ರ್ ಬರೋದು, ನಿಮ್ಮ ಪರ್ಮಿಷನ್ ತೊಗೋಬೇಕಾಗ್ತಿದ್ದು. ಅವ ನಿಮ್ಮ ಕಡೆ ಬಂದು ಮೇಡಮ್ ಪರ್ಮಿಷನ್ ಕೊಡಿ ಮೇಡಮ್ 2 days ಹಂಗೆ ಅಂತ ಹೇಳ್ತಿದ್ರು. ಅವ ಕೊಡ್ತಿದ್ರು ಮೇಡಮ್, ಅದು ನಂಗೆ ನೆನಪೈತ್ರಿ ಇನ್ನು. ಸೊ ತುಂಬ ಸ್ಟೂಡೆಂಟ್ಸು ನಿಮಗೆ ನೆನಪದವ್ರಿಗೆ ಏನಾದರೂ ಒಂದು 2 ಮಾತು ಹೇಳ್ರಿ. ನಮ್ಗೆ ಖರೆ ಹೇಳಬೇಕಂದ್ರೆ ಈಗ ಹಿಂದೆ ನಮ್ಮ ಕಡೆ ಏನು ಕಲ್ತೋಗ್ಯಾರಲ್ಲ, ಹಿಂದಿನ ವರ್ಷದವರೆಲ್ಲ ಭಾಳ ಚಲೋ ಹುಡುಗರಿದ್ರು, ಸ್ಟೂಡೆಂಟ್ಸ್ ಇದ್ರೆ. ಭಾಳ ಸ್ಟಡೀಸ್ ಬಗ್ಗೆನೂ ಅಷ್ಟೇ ಇದ್ದಿತ್ತು, ಓಡಾಡ್ತನೂ ಹಾಗೆ ಮಾಡ್ತಿದ್ರು, ಎಲ್ಲನೂ ಎಂಜಾಯ್ ಮಾಡ್ತಿದ್ರು. ಅದು ಭಾಳ ನಾವು ಎಲ್ಲ ಮಿಸ್ ಮಾಡ್ಕೊತೀವಿ. ಬರೀ ನಾವು ನಮ್ಮ ಕ್ಲಾಸ್ ರೂಮ್ ಬಗ್ಗೆ ತೋರ್ಸೋನು. ನನ್ನ P2 ಕ್ಲಾಸ್, ಆ ಕ್ಲಾಸ್ನಾಗ ಹೋಗು. ಮತ್ತು 2 ಜನ ಸ್ಟೂಡೆಂಟ್ಸ್ ಬರತ್ತಾರೆ. ನನಗೂ ವಾಪಸ್ ನಾ ಶಾರ್ಟ್ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಇದೇ ಥರ ಹಿಂಗೆ ನಡ್ಕೊಂಡು ಕ್ಲಾಸಿಗೆ ಹೋಗ್ತಿದ್ದೆ. ಸರ್ ಆರಾಮದಿರಿ ಸರ್? ಸರ್ ನಾ ಇಂಜಿನಿಯರಿಂಗ್ ಮುಗಿದ್ದೆ ಸರ್. ಹಾಂ ಸರ್ 2019 ಕೊರೋನಾ ಮೆಸ್ ಹಾಂ ಆರಾಮದಿರಿ ಸರ್. BLD ಸರ್, ಬಿಜಾಪುರ್. ಕಂಪ್ಯೂಟರ್ ಸೈನ್ಸ್. ಯಾವ ಹಾಂ ಸರ್. ಇಲ್ಲ ಸರ್. ಯಾವ ಊರು ನಿಮ್ದೆಲ್ಲ? ಬೆಳಗಾವ. ಹಾಂ ಬರ್ರಿ ವಾಪಸ್ ನನ್ನ ಕಾಲೇಜ್ ಹೋಗೋ ಮತ್ತು ಕ್ಲಾಸಿಗೆ ಹೋಗೋ ಮತ್ತು ಮೇಡಮ್ ಕರೀತಾರೆ ಸರ್ ಹಿಂಗೆ ಅಂದು ಹೋಗ್ಬಿಡ್ತಿದ್ದೆ. ಈಗ P2 ಕ್ಲಾಸಿಗೆ ಹೋಗೋನು, ಅಲ್ಲಿ ನನ್ನ ಮೂಮೆಂಟ್ಸ್ ಶೇರ್ ಮಾಡ್ತೀನಿ ಮತ್ತು 1-2. ನೋಡಿರಿ ಇದು P3 ಕ್ಲಾಸ್ ಅನ್ನಿಸ್ತೈತಿ. ನಂದಿದ್ದು P2 ಕ್ಲಾಸ್. ಇದೇ ಥರ ನಾನು ಕೂತು ಕ್ಲಾಸ್ ಕೇಳ್ತಿದ್ದೆ. ಇಲ್ಲಿ JW ಸ್ಟೂಡೆಂಟ್ಸ್ ಅದಾರ. ಎಲ್ಲರೂ ಹೆಂಗದಿರಪ್ಪ ಹುಡುಗರು? ಹುಡುಗರು ಮ್ಯಾಗ ಎನರ್ಜಿನಲ್ಲಿ ಫಾಸ್ಟ್ ಓದಾತಿರೇನು ಹೆಂಗೆ? ಜೋರಾಗಿ ಹೇಳ್ರಿ, ಹೆಂಗದಿರಿ ಎಲ್ಲರೂ? ಆರಾಮಿದ್ದೀರಿ ಇಲ್ಲತ್ತ? ಹಾಂ ಹೆಂಗೆ ಅನಿಸ್ತೈತಿತ್ತಲ್ಲ ಸ್ಟಡಿ ಅವರ್ಸ್, ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ಮಾಡತ್ತೀರಿ ಎಲ್ಲರೂ? ಇನ್ನೂ ಜೋರಾಗಿ ಹೇಳ್ರಿ. ಏನೂ ಕೇಳಿಸೋಲ್ತಪ್ಪ. ನಾಷ್ಟ ಮಾಡಿರೋ ಇಲ್ಲೋ ಹೆಂಗೆ? ಮುಗಿದ ಹೋಯ್ತು ದೋಸ್ತ. ಬೈ ಯಾವ ಊರಿನಿಂದ? ನಮ್ದು ರಾಯಚೂರು. ಹಾಂ ಹೆಂಗೆ ಎಲ್ಲ ಪ್ರಿಪರೇಷನ್ ಚಲೋ ನಡೆದೈತಿ? ಹಾಂ ಚಲೋ ನಡೆದೈತಿ. ಚಲೋ ಮಾಡಿ ತಮ್ಮ. ನಿಂದ ಯಾವ ಊರು? ಕಿತ್ತೂರು. ಹೆಸರು? ಅಮಿತ್. ತಂಗಿ ನಿಂದ ಯಾವ ಊರು? ಧಾರವಾಡ ಲೋಕಲ್ಲ. ಮೇಡಮ್ ನಿಮ್ದು ಯಾವ ಊರು ರೀ? ಲೋಕಲ್ಲ. ಓಕೆ. ನೋಡಿರಿ ನಮಗೂ ಇದೇ ಥರ ನಾನು ಸ್ಟೂಡೆಂಟಾಗಿ ಬಂದೀನಿ. ತಮ್ಮ ಸ್ವಲ್ಪ ಸೈಡ್ ಸರಿ. ನಿನ್ನ ಹೆಸರೇನು? ಧ್ರುವ. ತಾಯಿ ಸುಮ್ಮನೆ ನಾವು ಒಂದು ಸಲ ಬರ್ದಂಗೆ ಏನಾರು ಆ್ಯಕ್ಟಿಂಗ್ ಮಾಡೋನು. BF is acting. Yes madam. What is that madam? Just comedy. ಒಂಥರ ಸ್ಟೂಡೆಂಟಾಗಿ ಮತ್ತು ನಾವು ವಾಪಸ್
ಸೊ ನೋಡಿರಿ ಈ ಥರ ಕ್ಲಾಸ್ ನೋಡ್ರಿ ಹಂಗಿತ್ತು ಈ ಥರ ಚಿಕ್ಕದ P3 ಅನಿಸ್ತೈತೆ ನನಗೆ ಅಷ್ಟು ನೆನಪಿಲ್ಲ. ನಿಮ್ಗೆ ಏನಾದರೂ ನೆನಪಿದ್ರೆ ಯಾವ ಕ್ಲಾಸ್ ಇದ್ದದ್ದು ಕಮೆಂಟ್ನಾಗ ಹಾಕಿರಿ. ಅಣ್ಣ ಫಸ್ಟ್ ಬೆಂಚ್ ಕೂತು ಫುಲ್ ಸೀರಿಯಸ್ ಹೋಗೋದತ್ತ ಅನಿಸ್ಬೇ ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಬೇಡಿ. ಏನದು ಹೇಳಿ ನಿನ್ನ ಹೆಸರು? ಸುಮಂತ್. ಯಾವ ಊರು? गुजरात. कैसे है कॉलेज? बहुत अच्छा है, ये प्लेस का एनवायरनमेंट आपको कैसे लगा? काफ़ी बढ़िया है और पढ़ने में काफ़ी मज़ा आता है. टीचर बहुत फ्रेंडली है ना हाँ, बहुत आपके friendly, साथ? अच्छे. कुछ ज़रूरत आए तो बोलते हैं ना? हाँ, बहुत अच्छे से. ठीक है. ನೋಡ್ರಪ್ಪ ಎಲ್ಲರೂ ಆರಾಮಾಗಿರ್ರಿ. ನೀವೇ ಮುಂದಿನ ದೇಶದ ಪೀಳಿಗೆಗಳು. ಚಂದ ಎಜುಕೇಷನ್ ತಗೋರಿ ಎಲ್ಲರೂ. ಬಾಯ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ವೆಲ್ ಎಕ್ಸಾಮ್ಸ್. ಚಲೋ ಬರೀರಿ ಎಲ್ಲ ಸೆಕೆಂಡ್ ಇಯರ್ ಎಕ್ಸಾಮ್. ಏನೂ ತಲೆ ಕೆಡಿಸ್ಕೋಬೇಡ್ರಿ. ನೀವೇನು ಓದಿರ್ತೀರ ಅದೇ ಬರ್ತೈತಿ. ಜಸ್ಟ್ ಕ್ವಶನಾಗ ಏನದು ಬಾಕ್ಸ್ನಾಗ ಕೇಳಿರ್ತಾನಲ್ಲ ಅವು ಭಾಳ ಕಾನ್ಸಂಟ್ರೇಷನ್ ಮಾಡಿರಿ. ಇನ್ಹೆರಿಟೆನ್ಸ್ ಮೇಲೆ ಭಾಳ ಟ್ರಿಕ್ಕಿ ಕ್ವಶನ್ಸ್ ಕೇಳ್ತಿರ್ತಾನೆ, ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಉಳ್ಕಿ ತೇರಿ ಪಾಟ್ ನಿಮ್ಗೆ ಏನು ಡೈಗ್ರಾಮ್ ಇರ್ತದೆ ಅವೇ ಬರೀರಿ. ಯಾರು ಏನು ನೋಡೋಕೆ ಹೋಗಲ್ಲ. ಯಾಕಂದ್ರೆ ನಾನು ಸೆಕೆಂಡ್ ಇಯರ್ ಎಕ್ಸಾಮ್ ಬರ್ದಿಲ್ಲ, ನಾನು ಕೊರೋನಾ ಬ್ಯಾಚ್ ಸ್ಟೂಡೆಂಟ್. ಅದೇ ಕೇಳತ್ತೀನಿ. ಓಕೆ ಬಾಯ್. ಎಲ್ಲರೂ ಹಾಯ್ ಹೇಳ್ರಿ. ಹಾಯ್ ಹಾಯ್ ಹಾಯ್. ಬಾಯ್ ಬಾಯ್. ಇದು JW ಸೆಕ್ಷನ್ ರೀ. ನನಗೆ ಇನ್ನೂ ನೆನಪೈತಿ, ನಾವು ಕಾಲೇಜು ಫಸ್ಟ್ ಡೇ ಬಂದಾಗ ಭಾಳ ಜನ ಇಲ್ಲೇ ಹುಡುಗರು ಇದ್ದರು. ನಾವು ಬೈಸಾಗ್ಬೇಕು ಇಲ್ಲೇನೋ ಕೂತಿದ್ದೆ ಹಿಂಗೆ. ಇಲ್ಲಿ ಕೂತ ಸರ್ ಮಾಹಿತಿ ಕೊಡತ್ತಿದ್ರು. ಆ ಥರ ಕ್ಯಾಲ್ಕುಲೇಟ್ ಯೂಸ್ ಮಾಡಬೇಕು, ಅಲ್ಗೋರಿತಮ್ ಎಲ್ಲ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರೆ ನಾ ಹಿಂಗೆ ಹಿಂಗೆ ಹೊರಗೆ ನೋಡ್ಕೋದು ಕುಂದಿರ್ತಿದ್ವಿ. ಯಾಕಂದ್ರೆ ಸ್ವಲ್ಪ ಹೋಮ್ ಸಿಕ್ ಐತೆ ರೀ, ಮನೆಯಿಂದ ಬಂದಿದ್ದೆ. ಸೊ ಮನೆ ಭಾಳ ನೆನಪಾಗತ್ತಿತ್ತು ಅವಾಗ. ಇದೊಂದು ಜಾಗ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಈ ಖುಷಿ ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗವತ್ತು ಯಾವ ಥರ ಹೇಳತ್ತೆ. ಆದರೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಎಲ್ಲರೂ ನೋಡಿ ಭಾಳ ಒಂಥರ ಎಲ್ಲ ಟೀಚರ್ಸ್, ಎಲ್ಲ ಫ್ರೆಂಡ್ಸ್, ಸ್ಟೂಡೆಂಟ್ಸ್, ಮೇನ್ಲಿ PRH ಸರಿಗೆ ಮೀಟ್ ಆದೆ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಈ ನೆಕ್ಸ್ಟ್ 12:15 10 ನಿಮಿಷ ಆಗನ ನಾನು P2 ಕ್ಲಾಸಿಗೆ ತೋರಿಸ್ತೀನಿ. ಆ ಕ್ಲಾಸ್ನಾಗ ಉಷಾ ಮೇಡಮ್ ಮತ್ತು RSS ಸರ್ ಫಿಸಿಕ್ಸ್ ತೊತ್ತಿದ್ರಲ್ಲ, ಅವು ಸರ್ ಆ ಇಬ್ಬರು ಮೇಡಮ್ಗಳ ಜೊತೆ ಸರ್ ಜೊತೆ ನಂದು ಅದೊಂದು ಘಟನೆ ನಡೆದೈತಿ. ಆ ಘಟನೆ ನಿಮಗೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಉಷಾ ಮೇಡಮ್ ಜೊತೆ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಇನ್ಸಿಡೆಂಟ್ ಅದೇ ಜಾಗನಾಗ ನಿಂತು ನಿಮ್ಗೆ ಹೇಳ್ತೀನಿ. ಅದು ಬರ್ರಿ. P2 ಕ್ಲಾಸ್ 3rd ಪೀರಿಯಡ್ ವಾಯಸ್ ಸರ್. ವಾಯಸ್ ಸರ್ ನಾ ಇವತ್ತು ಫಿಸಿಕ್ಸ್ ಬುಕ್ ತಂದಿಲ್ಲ, ನನಗಂತೂ ಹೊಡಿತಾರೆ. ಇದೇ ನೋಡತ್ತಿರಲ್ಲ ನೋಟಿಸ್ ಬೋರ್ಡ್. ಇದೇ ನೋಟಿಸ್ ಬೋರ್ಡ್ನಾಗ ಏನಾದರೂ ನೋಟಿಸ್ ಕೊಡೋದಿತ್ತು, ಟೈಮ್ ಟೇಬಲ್ ಹಚ್ಚೋದಿತ್ತು, ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಪ್ಡೇಟ್ ಆಗಿತ್ತಂದಿಲ್ಲ ಹಚ್ಚಿದ್ರು. ನಾವು ಇದೇ ಥರ ಹಿಂಗೆ ನೋಡ್ತಿದ್ದೆ, ಯಾವ ಸರ್ ಬರ್ತಾರಿಲ್ಲ ಅಂತೇಳಿ. ಇದು ನಾನು ನೆನಪೈತೆ ನನಗೆ ಇಲ್ಲ ನೋಡ್ತಿದ್ವಿ. ಬಾಯ್. ಈಗ ಸೆಕೆಂಡ್ ಇಯರ್ ನಾವು ಇಲ್ಲೇ ಹಾಸ್ಟೆಲ್ನಾಗಿದ್ವಿ. ರಾತ್ರಿ ಸ್ಟಡಿ ಅವರ್ ಸಂಬಂಧ ನಾವು ಇಲ್ಲೇ ಬರ್ತಿದ್ವಿ. ಇದು P1 ಕ್ಲಾಸ್. ನಂಗೆ ಇನ್ನೂ ನೆನಪೈತೆ. ಇದು P1 ಕ್ಲಾಸ್. ಫ್ರೆಂಡ್ಸ್ ಕಮೆಂಟ್ನಾಗ ಹಾಕಿರಿ ಇದು ನಿಮ್ಮದೇ ಕ್ಲಾಸು ಹೌದು ಇಲ್ಲೋ ಅಂತ. ಸೊ ನಾವು ಇಲ್ಲಿ ತೆಳಗೆ ಕುಂದಿರ್ತಿದ್ವಿ. ಹಿಂಗೆ ತೆಳಗೆ ಕೂತು ಓದ್ತಿದ್ವಿ ರಾತ್ರಿ. ನೈಟ್ ಸ್ಟೇ ಇಲ್ಲೊಂದು ಸಲ ಓದ್ತಿದ್ವಿ. ಅದು ಇಲ್ಲಿ ಬ್ಯಾಡ್ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಮುಂದೊಂದು ಕ್ಲಾಸ್ ಐತಿ ಸ್ಟಡಿ ಅವರ್. ನೈಟ್ ಇಲ್ಲೇ ಓದ್ತಿದ್ವಿ ನಾವು. ಇಲ್ಲಿ ಕೂತು ಓದ್ತಿದ್ವಿ. ಈ ಜಾಗ ಎಷ್ಟು ಜನಕ್ಕೆ ನೆನಪೈತಿ ಹಾಕಿರಿ ಕಮೆಂಟ್ನಾಗ. ಇಲ್ಲಿ ಕೂತು ಹಿಂಗೆ ಓದ್ತಿದ್ದಪ್ಪ. ಹಿಂಗೆ ಒಂದು ನನ್ನ ಕಡೆ ಅವಾಗ RH ಸರ್ ಕೆಮಿಸ್ಟ್ರಿ ಬುಕ್ ಇತ್ತು. ಆ ಬುಕ್ ತೊಗೊಂಡು ಮುಂದೆ ನನಗೇನು ಬರ್ತಿದ್ದಿಲ್ಲ ಅವೆಲ್ಲ ನಾನು ಕಾನ್ಸೆಪ್ಟ್ಸ್ ಬರೋದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಆವಾಗ ಈ ಥರ ಟೇಬಲ್ಸ್ ಇದ್ದಿದ್ದಿಲ್ಲ. ಒಂದು ಸ್ಕ್ವೇರ್ ಟೇಬಲ್ ಇತ್ತು, ಒಂದು 5 ಇದೊಂದು ಜಾಗನಾಗ ಇದನ್ನು ಸ್ಟಡಿ ಅವರ್, ನೈಟ್ ಸ್ಟಡಿ ಅವರ್. ನಾವು ಸೆಕೆಂಡ್ ಇಯರ್ ಕೊರೋನಾ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಕೊರೋನಾ ಐತಿ ಹಾಲಿಡೇಸ್ ಅದು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲೇ ಇದ್ವಿ. ಫಸ್ಟ್ ಇಯರ್ ಮುಗಿಸ್ಕೊಂಡು ಎಲ್ಲ ಇಲ್ಲೇ ಇದ್ವಿ. ಇದೊಂದು ನೆನಪ್ರಿ. ಸಾಬ್ ಏನು ಹೇಳಿ ಏನು ಬಿಡಲಿ, ಭಾಳ ಎಮೋಷ್ನಲ್ ಆಗತ್ತೈತಿ. ಮಾತಾಡೋಕ್ಕೆ ಮಾತಿಲ್ಲ, ಅಷ್ಟು ಎಮೋಷ್ನಲ್ ಆಗತ್ತದ. ಇಲ್ಲಿ ನಾವು ಕೂತ ನೈಟ್ ಸ್ಟಡಿ ವರ್ಕ್ ಮಾಡ್ತಿದ್ವಿ. ಏನೇನು ನೆನಪಿದ್ವಿ ಇದೇ ಜಾಗ. ಫಸ್ಟ್ ಇಲ್ಲ ಇದು ಜಾಗ. ಅಲ್ಲೇ ಅಲ್ಲತ್ತೆ ಮನೆ ಹೊಂಟ್ರೇನ ಹಾಸ್ಟೆಲ್ ಮತ್ತು ಅದನ್ನು ಮನೆಯಲ್ಲ ಬೈ ನಿಮ್ದು. ಯಾವ ಊರ ನಿಮ್ದು? ಎಲ್ಲರೂ ಯಾವ ಊರು? ಬಿಜಾಪುರ. ನಾನು ಬಿಜಾಪುರ ಓದಿಸ್ತೆ. ಅಲ್ಲೆಲ್ಲ ಇರ್ತಿ? ಒಂದು ತಾಲೂಕು. ಯಾವ ಊರು? ದೇವ್ರಪುರ. ನಡೀತೈತಿ. ಹೆಂಗೆ ಅನ್ಸತ್ತಪ್ಪ ನಮ್ಮೂರ್ಗ ಹುಡುಗಿ? ನಮ್ಮೂರ್ಗ ಊರು ಓದಮದು ಹೆಂಗೆ ಅನ್ಸತ್ತೆ? ಅಂಜಾತ ಮಾತಾಡೋ ಜೋರ ಮಾತಾಡಿ. ಯಾಕೆ ಹೆದರಿಗೆ? ಚಲೋ ಅದು ಅಣ್ಣ ತನ್ಬೇಕು. ಬೈ ಅಂಜಾತಾನೆ ಯಾಕನು ಇರಲಿ. CR ಕ್ಲಾಸ್ ರಿಪ್ರೆಸೆಂಟೇಟಿವ್. ಹಿಂಗೆ ಮಾಡಿದ್ರೆ ಹಂಗೆ ನನ್ನ ಹೆಸರು ಪ್ರದೀಪ್. ಫುಲ್ ಜೋಶ್ ಆಗಿರು ಬೈ. ಯಾಕೆ ನಗು ಫುಲ್ ಚಿಲ್ ಆಗಿರ ನಗು.
ಇವ್ರು ನೋಡ್ರಿ ಎಲ್ಲ ಹುಡುಗರೇನು ಎಲ್ಲರೂ ಲೋಕಲ್, ಎಲ್ಲರೂ ಹಾಸ್ಟೆಲ್. ಈಗ ಯಾಕೆ ಹೊಂಟ್ರಿ ಊಟಕ್ಕೆ? ಊಟ ಮಾಡಿ ಬಂದು ವಾಪಸ್ ಇಲ್ಲ ಬರೋದು ಹಂಗೆ? ಏನು ಹೋಗಿ ಮಕ್ಕಳದು ಒಂದು 10 ನಿಮಿಷ? ಆರ್ಮಿ ಸರ್ ಅದಾರ ಅದಾರೇನು? ಬರ್ತೀನಿ 10 ನಿಮಿಷ ಅಲ್ಲಿ ಬರ್ತೀನಿ, ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ. ಅದು ಬಟ್ ಹೆಂಗೆ ಅನ್ಸುತ್ತೋ ಕಾಲೇಜ್ ಎಲ್ಲ ನಿಮಗೆ? ಹಾಂ, ಬೆಂಕಿ ಬಾಬಲಾದಿ ಹೋ ಬೈ, ಬೆಂಕಿ ಎಲ್ಲ ಬಾಯ್ ಬಾ. ನಾಚ್ಕೊಳ್ಳೋದೆ ಈಗ ನಾಚ್ಕೊಂಡ್ರೆ ಹಂಗು ಮುಂದೆ ಬೇರೆ ಹುಡುಗಿರುತ್ತೆ, ಅದೇ ನಾಚ್ಕೊಂಡ್ರೆ ಆಗಲ್ಲ ಅಂದ್ರೆ ಹೆಂಗೆ ನೀವು ನಾಚ್ಕೊಂಡ್ರೆ ಹಂಗೆ? ಈಗ ನಾಚ್ಕೊಂಡ್ರೆ ಹಂಗೆ ಗಾಯ್ಸ್ ಸೈರನ್ ನೆನಪೈತಿ? ಶಾರ್ಟ್ ಬ್ರೇಕ್ ಏನೋ ಬತ್ತಂದ್ರೆ ಹಾಕ್ತಿದ್ರು ಊಟ ಒಟ್ಟು ಬೈಗ. ಇದು ಕ್ಲಾಸ್ ಮುಂದೆ ಇದೇ ಹಾಕ್ತಿದ್ರು ಅಣ್ಣ. ಇವ ಹುಡುಗ ಭಾಳ ನಾಚತ್ತಾನ ರೀ, ಸ್ವಲ್ಪ ಇವನಿಗೆ ಧೈರ್ಯ ತುಂಬ್ಸಂಬರ್. ನಿನ್ನ ಹೆಸರು? ಹಾಂ, ಅಲ್ಲಪ್ಪ. ಯಾವ ಊರು? ಗೋಕಾಕ. ಇಟ್ಟಾಗ ನಾಚತಿ? ಇಲ್ಲ, ನಾನು ನಿನಗೆ ಏನು ಇದು ಮಾಡೋದನ್ನ ಕಾಣತ್ತೀನಿ. ಆರಾಮಿಗರು ನಿಮ್ಮ ದೋಸ್ತ ತಿಳ್ಕೊ, ಏನಾರು ತಿಳ್ಕೊಟ್ಟು ಆರಾಮಿಗರು. ಸ್ವಲ್ಪ ಮೈಲಿ ಓದ್ಬಿಡು, ಫುಲ್ ರಿಲ್ಯಾಕ್ಸ್ ಆಗಿ ಮಾತಾಡ್ತಾನೆ. ಹಾಂ, ಯಾವ ಊರು? ಗೋಕಾಕ. ಮತ್ತು ಇಟ್ಟತಾನೆ ಏನು ಕಲ್ತಿ? ಏನು ಅಭ್ಯಾಸ ಏನು ಮಾಡಿದ್ವಿ? ಕೆಮಿಸ್ಟ್ರಿ. ನಾರಾಜ್ ಸರ್ ಬರ್ತಾರೆ? ಅವ್ರದ್ದು ಹೇಳಂಗೆ ಬೈ ಯೂಟ್ಯೂಬ್ನ ಹೇಳ್ತಾರೆ. ಇಡೀ ಯೂಟ್ಯೂಬ್ನ ಜಗತ್ತು ನೋಡ್ತಾರೆ. ಯೂಟ್ಯೂಬ್ ಇಲ್ಲ ಟ್ಯಾಬ್ ಐತಿಲ್ಲ? ಟ್ಯಾಬ್ ಅಲ್ಲವಿಲ್ಲ. ಓ, ನಮ್ಮ ಕೊರೋನಾದಾಗ ಟ್ಯಾಬ್ ಕೊಟ್ಟಿದ್ರಪ್ಪ, ಅದಕ್ಕಂದ್ರೆ ಪುಣ್ಯ ಮಾಡಿರಿ ಬೈ. ಈ ಜಾಗನ ಬಂದೇ ಥರ ಶಾರ್ಟ್ ಬ್ರೇಕ್ ಇತ್ತು ಆ ಟೈಮ್ನಾಗ. ಉಷಾ ಮೇಡಮ್ ಗೊತ್ತಲ್ಲ ಎಲ್ಲರಿಗೂ, ಉಷಾ ಮೇಡಮ್ ಬಯಾಲಜಿ. ಸೊ ನಾನು ಇಲ್ಲಿ ನಿಂತಿದ್ದೆ ಹಿಂಗೆ ಹಿಂಗೆ ನನ್ನ ಫ್ರೆಂಡ್ಸ್ ಮಧ್ಯಾಹ್ನ ಇಲ್ಲಿ ನಿಂತಿದ್ದೆ. ಹಿಂಗೆ ಬಂದಪ್ಪ ಮೇಡಮ್, ನಾನು ಮುಂದೆ ಕಣ್ಮುಂದೆ ಬಂದು ಹಿಂಗೆ ನಿಂತು ಅವ್ರ ಮುಂದೆ. ಸಡನ್ನಾಗಿ ನಾನು ಒಮ್ಮೆಗೆ ಈ ಥರ ಹಿಂಗೆ ಚಿಕ್ಸ್ ಮುಟ್ಟಿದ್ರು ಹೋದರು. ನನಗೊಂಥರ ಫುಲ್ ಶೈನೆಸ್ ಇತ್ತು ಎಲ್ಲ ಹುಡುಗರ ಮುಂದೆ. ಇದೇ ಥರ ಸೇಮ್ ಕ್ಲಾಸ್ನಾಗ ಆಗೈತದು. ಎದಕ್ಕೆ ಹಂಗೆ ಮಾಡೋರು ಗೊತ್ತಿಲ್ಲ. ಕ್ಲಾಸ್ನಾಗ ಎಲ್ಲಾಗ್ಯದನ್ನು ತೋರಿಸಿನಿ. ಹಿಂಗೆ ನಿಂತಿದ್ದೆ, ಮೇಡಮ್ ನನ್ನ ಮುಂದೆ ಬಂದು ನಿಂತರು. ಏನೋ ಹೊಡಿತಾರೋ ಏನೋ ಬೈತಾರ ನಾ ಮಾಡಿದ್ದೆ, ಬೈಲಿಲ್ಲ. ಆದ್ರೆ ಹಿಂಗೆ ನಾನು ಚಿಕ್ಸ್ ಮುಟ್ಟಿ ಸಮಾಧಾನ ಒಟ್ಟು ನಂಗೆ ನೋಡಿ ಹೋದ್ರಪ್ಪ. ಉಷಾ ಮೇಡಮ್ಗೂ ಭಾಳ ನೆನಪು ಮಾಡ್ಕೋತೀನಿ ಈ ಒಂದು ಮೂಮೆಂಟ್ನಾಗ. ಸೊ ಈಗ ಎಲ್ಲ ಹುಡುಗರದು ಇದು ಮುಗಿದೈತೆ ಅನಿಸುತ್ತೆ. ಕ್ಲಾಸ್ ಮುಗೀತು, ನಮ್ಮ P2 ಕ್ಲಾಸಿಗೆ ಹೋಗೋಣ. P2 ಫ್ರೆಂಡ್ಸ್, ನಿಮ್ಮ ಸನ್ಮಾನ ನೋಡಿರಿ. ವಾಪಸ್ ನಿಮಗೆ ಹಂಚಿನ ಮನೆ ಕಾಲೇಜಿಗೆ ಒಯ್ಯಾಕತ್ತೀನಿ, ಬರ್ರಿ ಹೋಗೋಣಂತ P2 ಕ್ಲಾಸ್. ಗಾಯ್ಸ್, ಈಗ ಸದ್ಯಕ್ಕೆ P2 ಅಂತ ಬೋರ್ಡ್ ಇಲ್ಲ, ಆದ್ರೆ ನನಗೆ ನಾವು ಖುದ್ದು ನೆನಪದ ಇದು P2 ಕ್ಲಾಸ್. ಹಿಂಗೆ ಮೇಡಮ್ ಸರ್ಗಳು ಬರ್ತಿದ್ರು, ಸ್ಪೆಷಲಿ RH ಸರ್. ಹಾಂ, ಬಾಟ್ಲಿ ಇಡ್ತಿದ್ರು. ಸೊ ಎಸ್ಟರ್ಡೇ ಟೆಲ್ ಮಿ ವೇರ್ ಐ ಲೆಫ್ಟ್ ಹಿಂಗೆ ಹೇಳಿ ಮುಂದೆ ಕತ್ತಿ ಚಾಲು ಮಾಡ್ತಿದ್ರು. ನಾಳೆ ಹೇಳಿದೆಲ್ಲ ಉಷಾ ಮೇಡಮ್ ಅಂತ, ಅದೇ ಸೇಮ್. ನಾ ಮೇನ್ ಎಲ್ಲಿ ಕುಂದಿರ್ತಿದ್ದೆ ಯಾವತ್ತೂ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಫಸ್ಟ್ ಬೆಂಚ್ ಕೂತಾವೆಲ್ಲ ನಾ ಹಿಂಗೆ ಬರ್ತಿದ್ದೆ ರೀ ಗಾಯ್ಸ. ಇದೇ ಕ್ಲಾಸ್, ಇದೇ ಬೆಂಚ್ ನಾ ಹಿಂಗೆ ಕುಂದಿರ್ತಿದ್ದೆ. ಇಲ್ಲಿ ಸೈಡಿಗೆ ಹುಕ್ಕೋದವಲ್ಲ, ಇಲ್ಲಿ ಬ್ಯಾಗ್ ಹಾಕೋದು. ಇಲ್ಲಿ ಬ್ಯಾಗ್ ಹಾಕೊಂಡು ನಾ ಹಿಂಗೆ ಸುಮ್ಮನೆ ಕ್ಲಾಸ್ ಕೇಳ್ತಿದ್ದೆ. ಒಂದು ಸಲ ಉಷಾ ಮೇಡಮ್ ಬಯಾಲಜಿ ಹೇಳ್ತಿದ್ರು. ಅದೇನೋ ಆಗಿದ್ದು ಗೊತ್ತಿಲ್ಲ, ನಮ್ಮ ಕಾಲೇಜ್ ಸರ್ದು ಫಸ್ಟ್ ಗುಂಡಿ ಬಟನ್ನ ಓಪನ್ ಆಗಿತ್ತು. ನಾವು ಸುಮ್ಮ ಹಿಂಗೆ ಅವ್ರು ಏನು ಹೇಳ್ತಾರೆ ನೋಡ್ಕೊತ ನಿಂತಿದ್ದು. ಒಮ್ಲಿಗೆ ಒಂದು ಮೇಡಮ್ ನೋಡಿದ್ರೆ ಡಯಸ್ ಮೇಲೆ ನಿಂತಿದ್ರು. ಹೋದೆಪ್ಪ, ಕರೆದ್ರು ಮೇಡಮ್. ಏನಂದ್ರು ಮೇಡಮ್ಮ, ಇಲ್ಲಿ ನಿಂತಿದ್ದು ಮೇಡಮ್ ಹಿಂಗೆ ಹೊಡಿತಾರತ್ ಮಾಡಿದ್ದೆ. ಎದಕ್ಕೆ ಹಿಂಗೆ ಏನೋ ಮಕ್ಕೊಂಡೇನೋ, ಎದಕ್ಕೆ ಯಾಕಡೆ ನೋಡತ್ತೇನೋ ಅಂತಂದು ಬೈತಾರತ್ ಮಾಡಿದ್ದು. ಅದ್ರೇನು ಮೇಡಮು ಕರೆ ಹೇಳ್ತೀನಿ ಕೈ ಸುಳ್ಳಲ್ಲಿದ್ದು. ಫಸ್ಟ್ ನನ್ನ ಗುಂಡಿ ಹೋಗಿತ್ತಲ್ಲ, ಗುಂಡಿ ಕರೆಕ್ಟ್ ಹಾಕಿ ಮತ್ತು ಅದೇ ಥರ ನಾನು ಚಿಕ್ಸ್ ಮುಟ್ಟಿ ಸ್ಮೈಲ್ ಮಾಡಿ ನಾನು ಕಳ್ಸಿದ್ರಿಪ್ಪ. ಅದೊಂದು ಇಡೀ ಕ್ಲಾಸ್ ಮುಂದೆ ಎಲ್ಲ ನಂಗೆ ಶೈನೆಸ್ ಐತೆ ರೀ. ಹೊಡಿತಾರತ್ ನಾವು ಮಾಡಿದ್ದೆ, ಅದ್ರ ಹೊಡಿಲಿಲ್ಲ. ಮೇಡಮ್ ಭಾಳ ಕೈಂಡ್ ಹಾರ್ಟೆಡ್ ಪರ್ಸನ್ ಇದ್ದರು. ನಿಮಗೆ ಎಲ್ಲರೂ RSS ಸರ್ ಗೊತ್ತಿರ್ತಾರೆ ತಂದ್ಕೊಂಡಿನಿ, ಫಿಸಿಕ್ಸ್. ಸೊ ಆ ಸರ್ ಜೊತೆನೂ ನನಗೆ ಇದೇ ಜಾಗ ನಾವು ಒಂದು ಮೂಮೆಂಟ್ ಮೀಟ್ ಆಗೈತೆ. ಏನಪ್ಪ ಅಂದ್ರೆ ಮಧ್ಯಾಹ್ನ ಕ್ಲಾಸ್ ರೂಮ್, ಊಟ ಆದ ಬಳಿಕ ಮಧ್ಯಾಹ್ನ ಕ್ಲಾಸ್ ರೂಮ್ ಇತ್ತು. ನನಗೆ ಅವತ್ತು ತಲೆ ನೋಸಾತಿತ್ತು. ಸರ್ ಅಲ್ಲಿ ಡಯಸ್ ಮೇಲೆ ನಿಂತು ಪೀರಿಯಡ್ ತೊಳಕತ್ತಿದ್ರು. ಸೊ ನನಗೇನಾಯ್ತು ಯಾಕೋ ಗೊತ್ತಿಲ್ಲ, ಭಾಳ ತಲೆ ನೋಸಾಕತ್ತಿತ್ತೇಳಿ ನಾ ಹಿಂಗೆ ತಲೆಯಿಟ್ಟು ಸ್ವಲ್ಪ ಪವರ್ ನ್ಯಾಪ್ ತೊಗೋಬೇಕಂತೇಳಿ ಕೂತಿದ್ದೆ. ಅದು ಒಮ್ಮೆಗೆ ನಿದ್ದೆ ಹತ್ಬಿಟ್ಟೈತೆ ರೀ, ಏನು ಗೊತ್ತಿಲ್ಲ. ಸರ್ ಪಾಠ ಮಾಡಿ ಮುಗಿಸಿ ತುಂಬ ಜನ ಭಾಳತನ ಆಗಿತ್ತು. ನನ್ನ ಮುಂದೆ ಸರ್ ಹಿಂಗೆ ಬಂದ್ರು. ಬರೋಣ ಅವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ, ಯಾವುದೇ ಸ್ಟೂಡೆಂಟ್ಸ್ ಮಾತಾಡಕತ್ತಿದ್ರು, ಏನೋ ಹಿಂಗೆ ನಿದ್ದೆ ಮಾಡಕತ್ತಿದ್ರಪ್ಪ ಅಂದ್ರೆ ಇಡೀ ಕಾಲೇಜ್ ತುಂಬ ರೌಂಡ್ ಹೊಡ್ಕೊಂಬ, ಎಷ್ಟು ಜನ ಕಸ ಹೊಡ್ಕೋತಾರೆಲ್ಲ ಕೌಂಟ್ ಮಾಡ್ಕೊಂಬ ಅಂತೇಳಿ ಪನಿಷ್ಮೆಂಟ್ ಕೊಡ್ತಿದ್ರು. ನನ್ನ ಮುಂದೆ ಬಂದರು ಇಲ್ಕಂದ್ರೆ ಸುಮ್ಮ ಬೆದರಿಸಿದ್ರು, ಹೊಡಿತಿದ್ರು. ನನಗೆ ಅಂಜಿಕೆ ಬತ್ತು. ಸರ್ ಕೇಳಿದೆ, ಹಿಂಗೆ ಯಾಕೆ ಮಾಡತ್ತಪ್ಪ, ಏನಾಗತ್ತೆ ಅಂತ ಕೇಳು. ಸರ್ ಇಲ್ಲ ಸರ್, ಸ್ವಲ್ಪ ತಲೆ ನೋಸತ್ತದ, ಗೊತ್ತಾಗಿದ್ದಿಲ್ಲ, ನಿದ್ದೆ ಬಂದಿತ್ತು ತಂದೆ. ತಲೆ ಮುಟ್ಟು ನೋಡಿದ್ರು ನನಗೆ ಅನಿಸುತ್ತೆ ನನಗೆಲ್ಲ ಹೊಡಿತಾರೇನೆ ಎಲ್ಲರ ಮುಂದೆ. ಅದು ಹೊಡಿಲಿಲ್ಲ. ಸರ್ ಸುಮ್ಮನೆ ನಿಂದಿಸಿ ಆಯ್ತು ಮೊಕ್ಕೋತಿದ್ರು, ಇಲ್ಲೇ ನೀಡ್ ಆನ್ ಮಾಡೋ ತನಕಿಸಿಂದ ನನಗೆ ಎಕ್ಸ್ಕ್ಯೂಸ್ ಮಾಡಿದ್ರಿ. P6 ಫ್ರೆಂಡ್ಸ್ ಯಾರಾದ್ರು ನೋಡ್ರಿ ನಿಮ್ಮ ಕ್ಲಾಸ್ ಇದು P6 ಅನಿಸ್ತದ. ಆ ಟೈಮ್ನಾಗಿದ್ದು
ಕಾಲೇಜವರು ಟಾಪರ್ ರ್ಯಾಂಕ್ ಅಂತೇಳಿ ಒಂದು ಸಪ್ರೇಟ್ ಕ್ಲಾಸ್ ಮಾಡಿದ್ರು. P6 ಕ್ಲಾಸ್ ಇದು ಆಯಿತು. ನನ್ನ ಪಕ್ಕ ಐತಿ P7 ಐ ಥಿಂಕ್ ಇದು ಸ್ಟಾರ್ಟ್ ಅವ್ರ ಹಿಂದಿ ಸಣ್ಣ ಒಂದು P7 ಅಲ್ಲ P8 ಅಂತ ಡಿವೈಡ್ ಮಾಡಿದ್ರು. ಇದು P7 ಕ್ಲಾಸ್. ನೆಕ್ಸ್ಟ್ ಇರೋದು ಆಬ್ವಿಯಸ್ಲಿ P8 ಐ ಥಿಂಕ್ P8 ಒಂದು ನಿಮಿಷ P8 ಇದೇ ಇಲ್ಲ ಅದಲ್ಲ ಅನ್ಸುತ್ತೆ, ಎರಡರೊಳೊಂದು P8 ಐತಿ. ಸೊ ಎಲ್ಲರೂ ಗೊತ್ತಿರಬೇಕಲ್ಲ, ಡ್ಯಾನ್ಸ್ ಏನೋ ಮಾಡೋ ಮುಂದೆ ಏನೊಂದು ಫಂಕ್ಷನ್ ಮಾಡೋ ಮುಂದೆ ಆಡಿಟೋರಿಯಮ್ನಾಗ ಇಲ್ಲೇ ಇತ್ತು ಮುಂದೆ ಏನಾಗಿತ್ತಪ್ಪ, ನಮ್ಮ ಊರಿಂದ ಬಂದಿದ್ದೆ ಅವತ್ತು ಕ್ಲಾಸಿಗೆ ಬರೋಕ್ಕೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಸೊ ಕಾಲೇಜಿನ ಒಂದು ಏನೋ ಇವೆಂಟ್ ಏನಾಗ್ತಿತ್ತು. ಸೊ ಅದಕ್ಕೆ ನಾನು ಅಲ್ಲಿ ಏನೋ ಒಂದು ಪಾರ್ಟಿಸಿಪೇಟ್ ಮಾಡಕತ್ತೀನಿ ಅಂತೇಳಿ ಇದು ಒಂದು ಆಡಿಟೋರಿಯಮ್ನಾಗಿದ್ದೆ. ಮತ್ತು ಇಲ್ಲೇ ಒಂದು ಇಂಟರ್ನಲ್ ಎಕ್ಸಾಮ್ ಇದ್ದು, ನಾನು ಇನ್ನೂ ನೆನಪೈತಿ ಫಿಸಿಕ್ಸ್ ಪೇಪರ್. ನಂಗೊಂದು ಏನೋ ಒಂದು ಹಠಾರಿ ಅದು ಫುಲ್ ಪ್ರಿಪೇರ್ ಆಗಿರ್ತೀನಿ. ಇಡೀ ಕ್ಲಾಸ್ ತುಂಬಾ ನಾ ಫಸ್ಟ್ ಏನದು ಎಡಿಷ್ನಲ್ ಸೀಟ್ ತೊಗೋಬೇಕು. ಎಡಿಷ್ನಲ್ ತೊಗೊಂಡಿದ್ದೆ, ಅದೊಂದು ಭಾಳ ಎರಡು ಸಲ ಹಂಗೆ ಮಾಡೀನಿ. ಎಡಿಷ್ನಲ್ ಸೀಟ್ ನಾನು ತೊಗೊಂಡಿದ್ದೆ, ಫುಲ್ ಪಟ ಎಲ್ಲ ಬರೋದು. ಇದೊಂದು ಆಡಿಟೋರಿಯಮ್ ರೀ. ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ ತೋರಿಸಿದ್ದೆ, ಮೂಮೆಂಟ್ಸು ಶೇರ್ ಮಾಡೀನಿ. ಈಗ ಲ್ಯಾಬ್ ಫಸ್ಟಿಗೆ ಬಯೋ ಲ್ಯಾಬ್ ಹೋಗುಮು, ಆಮೇಲೆ ಫಿಸಿಕ್ಸ್, ಆಮೇಲೆ ನಮ್ಮ ಫೇವ್ರೇಟ್ ಕೆಮಿಸ್ಟ್ರಿ. ಶಿವಾಜಿ ಬುರೆಡ್ ತುಂಬ ಗ್ಲಾಸರು ಓಡೋದ್ರು ನೋಡ್ಬಾ, ಯಾವ ಹೊಡೋದಪ್ಪ ಗ್ಲಾಸ್ ಕಡ್ಡಾಡ ಬಿತ್ತೊಂಬ ಒಟ್ಟು ನ್ಯಾಪ್ಕಿನ್ನಾರು ತೊಗೊಂಬಂದಿಲ್ಲ ಅವ್ರಿಗೆ. ಪನಿಷ್ಮೆಂಟ್ ಕೊಡಿ ಶಿವಾಜಿ ಗೈಸ್ ಬರ್ರಿ, ಅದೆಲ್ಲ ನಿಮಗೆ ಒಂದು ಸಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಂತ. ಈಗ ಬಾಟ್ನಿ ಲ್ಯಾಬ್ ಕಡೆ ಹೋಗೋನು. ಇಲ್ಲೇ ಇತ್ತು ಬಾಟ್ನಿ ಲ್ಯಾಬ್ ನನ್ನ ಕೆಳಗೆ, ನನ್ನ ಮುಂದೆ ಅದಾಗಿ. ಸೊ ಸದ್ಯಕ್ಕೆ ಇದು ಲಾಕ್ ಹಾಕ್ಯಾರ. ಅಣ್ಣ ಇದು ತೆಗಿತೀರಣ್ಣ? ಇವರು ನೋಡೋಣ, ನಿಮಗೆಲ್ಲ ಗೊತ್ತೇ ಇರ್ತದೆ ಅನಿಸುತ್ತೆ. ಸರ್ ನಮಸ್ಕಾರ ರೀ, ನಾವು ಯೂಟ್ಯೂಬ್ನಾಗ ವ್ಲಾಗ್ ಮಾಡ್ತೀವಿ. ನಾವು ಇಲ್ಲೇ ಕಲ್ತಂಥ ಸ್ಟೂಡೆಂಟ್ಸ್ ಇದ್ದೀವಿ, ಕೊರೋನಾ ಬ್ಯಾಚ್ ಫ್ರೆಂಡ್ಸ್. ಇವರು ನಿಮ್ಮ ಅದಕ್ಕೆ ಮಾತಾಡ್ಸಕತ್ತೀನಲ್ಲ ರೀ ಸರ್. ಎಲ್ಲರೂ ಇವರು ನೆನಪು ಅದತ್ ಮಾಡಿನ ಈ ಲ್ಯಾಬ್ನಾಗ ಇರ್ತಿದ್ರು, ಬಯೋ ಲ್ಯಾಬ್. ಆರಾಮದಿರಲ್ರಿ ನಾವು? ಏನು ಬೇಡ್ರಿ, ಏಟ್ ನಮ್ಗೆ ಇಟ್ಟು ಅವಕಾಶ ಮಾಡಿಕೊಟ್ರೆ ಅಟ್ಟೆ ನಮ್ಗೆ ಸಾಕಿ. ನೀವು ಆರಾಮದಿರಲ್ಲ ಮಾತಾಡ್ರಿ. ಇಲ್ಲಿ ನೋಡ್ರಿ, ಈಗೆಲ್ಲ ನನ್ನ ಈಗ ನೀವು ಮಾತಾಡಕತ್ತಿದ್ದು ತುಂಬ ಜನ ನೋಡ್ತಾರೆ. ಎಲ್ಲರಿಗೂ ಹೆಂಗೆ ಅದಿರತ್ತೆ ಕೇಳ್ರಿ, ಆರಾಮದಿರಿ ಅಂತ ಕೇಳ್ರಿ. ಎಲ್ಲ ಆರಾಮ ಬೆಸ್ಟ್ ಬೆಸ್ಟ್ ಅಲ್ಲ. ನೀವು ಕೇಳ್ರಿ ಹುಡುಗರಿಗೆ ಹೆಂಗೆ ಅದಿರತ್ತೆ, ಏನು ಮಾಡತ್ತೀರಿ, ಮಾತಾಡ್ಸೋರಿ ಹಿಂಗೆ ಸುಮ್ಮ ಹುಡುಗರಿಗೆ. ಹಿಂಗೆ ಆರಾಮದಿರಿ? ನೋಡ್ರಿ ನೀವು ಪಾಪ ಇಷ್ಟ ಎಜುಕೇಷನು. ಈಗ ನಮ್ದಂತೂ ಡಿಗ್ರಿ ಮುಗ್ದೈತ್ರಿ. ನಾವು 5-6 ವರ್ಷ ಐತಿ ಇಲ್ಲಿ ಕಾಲೇಜ್ನಾಗ ಕಲ್ತೋದು. ಈಗ ನಮ್ದು ಇಂಜಿನಿಯರಿಂಗ್ ಮುಗೀತ್ರಿ. ಈಗ ಡಿಗ್ರಿ ಮುಗಿತೈತೆ, ಈಗ ಮುಗೀತ್ರಿ. ಈಗ ಎಲ್ಲ ಹುಡುಗರು ಬೇರೆ ಬೇರೆ ಕಡೆ ಲೈಫ್ ಲೀಡ್ ಮಾಡತ್ತಾರೆ. ಅವರಿಗೆಲ್ಲ ಒಂದು ಬೆಸ್ಟ್ ವಿಶೇಷ ಅಲ್ರಿ. ಎಲ್ಲ ಕಾಲೇಜ್ನಾಗ ಆಲ್ ದ ಬೆಸ್ಟ್. ಹಾಂ ರೀ. ಎಲ್ಲ ಸ್ಟೂಡೆಂಟ್ ಏನೇನು ಮಾಡ್ಲಿಕ್ಕತ್ತೀರಿ? ಯಾವ ಇಂಜಿನಿಯರಿಂಗ್ ಮಾಡಿದಿರೋ, ಮೆಡಿಕಲ್ ಮಾಡ್ಲಿಕ್ಕತ್ತೀರೋ, ಯಾವ ಜಾಬ್ ಮಾಡ್ಲಿಕ್ಕತ್ತೀರೋ? ಗೈಸ್ ಎಷ್ಟು ನೋಡ್ರಿ ಹಂಬಲೆ ಮಾತಾಡಕತ್ತಾರ. ಒಂದು ಕಮೆಂಟ್ನಾಗ ಅವ್ರಿಗೆ ಕಮೆಂಟ್ ಮಾಡ್ರಿ. ನೀವು ನಮಗೆ ಮಾತಾಡ್ಸೋದನ್ನ ಅವರು ಖಂಡಿತ ನೋಡ್ತಾರೆ. ವಿಡಿಯೋ ನಿಮಗೆ ಬೆಸ್ಟ್. ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ ಯಾವಾಗಲೂ. ಥ್ಯಾಂಕ್ಸ್ ರೀ ಸರ್. ನೋಡ್ರಿ ಇದೊಂದು ಬಾಟ್ನಿ ಲ್ಯಾಬ್. ಇದು ಮೇಡಮ್ ಇಲ್ಲಿ ಕಡ ಇಲ್ಲಿ ಕುಂದಿರ್ತಿದ್ದಿಲ್ಲ, ಇಲ್ಲಿ ನಿಂದಿರ್ತದೆ. ಸೊ ಸ್ಟೂಡೆಂಟ್ಸ್, ಸೈಟೋಪ್ಲಾಸಮ್ ಈಸ್ ದಿಸ್ ಟೈಪ್, ದಟ್ ಟೈಪ್, ಮೈಟೋಕಾಂಡ್ರಿಯಾ ದಿಸ್, ಸೊ ಯು ಕ್ಯಾನ್ ನೋ ಚೆಕ್ಸ್ ಇನ್ ದ ಮೈಕ್ರೋಸ್ಕೋಪ್. ಹಿಂಗೆಲ್ಲ ನೋಡ್ತೀವಿ. ಇದೊಂಥರ ಮೂಮೆಂಟ್ ಮೆಮ್ರಿ. ಗ್ರೌಂಡ್ ಫ್ಲೋರ್ನಾಗ ಕೆಮಿಸ್ಟ್ರಿ ಅದ. ಇಲ್ಲಿ ಫಿಸಿಕ್ಸ್ ಲ್ಯಾಬ್ ತೋರಿಸಿ ಅಲ್ಲಿ ಯಾರು ಸರ್ ಇದ್ರ ಬೆಟ್ಟಾಗಿ ಮಾತಾಡಿಸ್ಕೊಂಡು ಮತ್ತು ನಾವು ಮುಂದೆ ಕೆಳಗೆ ಕೆಮಿಸ್ಟ್ರಿ ಲ್ಯಾಬ್ ಕಡೆ ಹೋಗ್ಮಂತ. ಫಿಸಿಕ್ಸ್ ಲ್ಯಾಬ್ ನಿಮ್ಗೆ ನೆನಪದ ಅನ್ಕೋತೀನಿ. ಈ ಕಡೆ ಒಂದು 3 ಜನ ಫೀಮೇಲ್ ಫ್ರೆಂಡ್ಸ್, ಆ ಕಡೆ 4 ಜನ ಮೇಲ್ ಫ್ರೆಂಡ್ಸ್. ಎಲ್ಲರೂ ಈ ಥರ ಹಿಂಗೆ ನಿಂದಿರ್ತಿದ್ವಿ. ಮೇಡಮ ಇಲ್ಲಿ ನಿಂದಿರ್ತಿದ್ರಿ. ಹುಡುಗರ ಕೇಳ್ರಿ ಇಲ್ಲಿ ಯಾಕದು ಇಟ್ಟೆ ಟೈಮ್ ಆಗ್ಬತ್ತು, ನಾವು ಹಿಂಗೆ ಈ ಥರ ಅನ್ನಿತ್ತು ಕೇಳ್ತಿದ್ವಿ. ಇದೊಂದು ಫಿಸಿಕ್ಸ್ ಲ್ಯಾಬ್. ಎಲ್ಲ ಅಕಸ್ಮಾತ್ ಏನಾರು ಒಂದೊಂದು ಎಕ್ಸ್ಪೆರಿಮೆಂಟ್ ಜಲ್ದಿ ಮುಗಿತಾ ನಂದು ಏನು ರೈಟ್ ಸೈಡ್ ನೋಡತ್ತಿರಲ್ಲ, ಇಲ್ಲಿ ರೈಟ್ ಸೈಡ್ ನಕ್ಕುತ್ತೆ. ಇಲ್ಲಿ ಜರ್ನಲ್ ಬರ್ಕೋತ ಕುಂದಿರ್ತಿದ್ವಿ, ಪಟ ಜರ್ನಲ್ ಬರಿಬೇಕು. ಯಾಕಪ್ಪ ಅಂದ್ರೆ ಹಾಸ್ಟೆಲ್ ಹೋಗೋಣ ಈ ಜರ್ನಲ್ ವರ್ಕ್ಸ್ ಮಾಡೋಕೆ ಭಾಳ ಬೇಜಾರಾಗ್ತಿತ್ತು. ಇಲ್ಲಿ ಜರ್ನಲ್ ಬರ್ಕೋತ ಕುಂದಿರ್ತಿದ್ವಿ. ಈಗ ನಾವು ಕೆಮಿಸ್ಟ್ರಿ ಲ್ಯಾಬ್ ಕಡೆ ಹೋಗೋ. ಕೆಮಿಸ್ಟ್ರಿ ಲ್ಯಾಬ್ ಆಗಲ್ಲ ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಕಾರಿಡೋರ್ ಸ್ಟೆಪ್ಸ್ ಹತ್ತಿ ಮ್ಯಾಲೆ ಹೋಗೋ ಮುಂದೆ ಆ ಸರ್ ನಮಗೆ ಕೆಮಿಸ್ಟ್ರಿನಾಗ ಸರ್ ಇದ್ದರು. ಈಗ ಬರೀ ಕೆಮಿಸ್ಟ್ರಿ ಲ್ಯಾಬ್ ಭೇಟಿಯಾಗಿ ಆಮೇಲೆ ಹಾಸ್ಟೆಲ್ ಕಡೆ ಹೋಗೋಣಂತ. ಈಗ ನೋಡಿರಿ ಕೆಮಿಸ್ಟ್ರಿ ಲ್ಯಾಬ್ ಸೀದಾ ಡೈರೆಕ್ಟ್ ಆ ಸರ್ ಅಲ್ಲೇ ಅದಾರ, ಹೋಗೋಣ. ನೋಡಿರೋದು ನಮ್ಮ ಕೆಮಿಸ್ಟ್ರಿ ಲ್ಯಾಬ್. ನಾವು ಇಲ್ಲೆಲ್ಲ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ಬೋರೇಟ್ ಆಯಿತು, ಪೇಪರೇಟ್ ಏನೋ ಹತ್ತಿರ್ತಾವೆ, ಅಷ್ಟು ನಂಗೆ ನೆನಪಿಲ್ಲ. ಸರಿ ಬಿಟ್ಟೋಗೊಂಬರ್ರಿ. ಅಲ್ಲ ಇಲ್ಲೇ ಅದ ನಮ್ಮ ಕೆಮಿಸ್ಟ್ರಿ ಸರ್, ಲ್ಯಾಬ್ ಕೆಮಿಸ್ಟ್ರಿ ಸರ್. ಸರ್ ನಮಸ್ಕಾರ ರೀ ಸರ್. ಸರ್ ಹೆಂಗದಿರಿ? ನಾವು ಆರಾಮದೀವಿ ನೋಡಿರಿ ಸರ್. ನಿಮ್ಗೆ ನೋಡಿ ಭಾಳ ಖುಷಿ ಆಯ್ತು. ಆಫ್ಟರ್ 6 ಇಯರ್ ಆಗ ನಿಮ್ಗೆ ನೋಡತ್ತೀವಿ. ಎಲ್ಲ ಆರಾಮದೀವಿ ನೋಡಿರಿ ಸರ್. ಸರ್ ನಿಮ್ಗೊಂದು ಡೈಲಾಗ್ ಹೇಳ್ಬೇಕ್ರಿ ಸರ್. ಈಗ ಯಾರೊಬ್ರು ಗ್ಲಾಸ್ ಹೊಡಿದ್ರು, ಏನೋ ಗ್ಲಾಸ್ ಹೊಡಿದ್ರು, ಯಾರು ಹೊಡೋದು ನೋಡಪ್ಪ ಅಂದ್ರೆ ಡೈಲಾಗ್ ಹೊಡೀರಿ ಸರ್.
ಶಿವಾಜಿ ಏನೋ ಹತ್ತಿರ ಸರ್ ಅನ್ರಿ ಸರ್ ಸರ್ ಹಂಗೆ ಮಾಡಬೇಡ ಸರ್ ಏನನ್ನ ನಾ ಹೇಳ್ತೀನಿ ಸರ್ ನೆನ್ಬೇಕು ಶಿವಾಜಿ ಬುರೆಡ್ ತುಂಬ ಶಿವಾಜಿ ಪಿಪೆಡ್ ತುಂಬ ಸರ್ ಒಂದು ಸರ್ ಪ್ಲೀಸ್ ಸರ್ ಏನಾಗಲ್ಲ ಶಿವಾಜಿ ಹೊಸ ರೇಟ್ ತುಂಬ ಸೆಕ್ರೆಟ್ರಿ ಮೇಡಮ್ ನಮಸ್ಕಾರ ಮೇಡಮ್ ಭಾಳ ಫಸ್ಟಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ಮೇಡಮ್ ವಾಪಸ್ ಈ ಕಾಲೇಜಿಗೆ ಬಂದು ಈ ಕಾಲೇಜ್ ಸ್ಟೂಡೆಂಟಾಗಿ ಈ ಒಂದು ಮೂಮೆಂಟ್ನಾಗ ನಾ ಫೀಲ್ ಮಾಡ್ಕೊಂಡೆ ಮೇಡಮ್ ಭಾಳ ಖುಷಿ ಆಗತ್ತೈತೆ ಮೇಡಮ್ ನಿಮ್ಗೆ ನೋಡಿ ಎಲ್ಲರೂ. ನಮಗೂ ನಮ್ಮ ಮಕ್ಕಳು ಇಲ್ಲಿ ಕಲಿತು ಅವ್ರು ಮತ್ತೆ ನಮ್ಮ ಕಾಲೇಜಿಗೆ ನಮ್ಮನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರ ಅಂತಂದ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದ ನಮ್ಮ ಮಕ್ಕಳನ್ನ ಈ ಥರ ಬೆಳೆಯೋದನ್ನು ನೋಡ್ತಿದ್ರೆ. ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ ಮೇಲೆ ಇಟ್ಟಂಥ ನಂಬಿಕೆ, ನಮ್ಮ ಮೇಲೆ ಇಟ್ಟಂಥ ನಂಬಿಕೆ, ಪ್ರೀತಿ ನಿಜವಾಗ್ಲೂ ನನಗೂ ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಅದಕ್ಕಿಂತ ಅಂತಂದರೆ ಅವನು ಐ ಡಿ ಕಾರ್ಡ್ ಹಾಕ್ಕೊಂಡು ಇಲ್ಲಿಗೆ ಬಂದಾನ ಅಂತಂದ್ರೆ ನಿಜವಾಗ್ಲೂ ಅಂದ್ರೆ ಎಷ್ಟು ಅಭಿಮಾನ ಇರಬೇಕು ನಮ್ಮ ಕಾಲೇಜ್ ಬಗ್ಗೆ ಅಂತ ಅನಿಸ್ತದೆ. ಮೇಡಮ್ ಇಲ್ರಿ ಮೇಡಮ್ ಒಂದು ಸಲ ಒಂದು ಮೂಮೆಂಟ್ನಾಗ ಮಧ್ಯೆ ನಮಗೆ ಚಾನ್ಸ್ ಸಿಕ್ಕೈತಿ ಸ್ಟೂಡೆಂಟಾಗಿ ಬರ್ಬೇಕಂತ ಅನ್ನಿಸ್ತು ಮೇಡಮ್. ಇದೇ ಥರ ನಾ ಗೆಟಪ್ ಹಾಕೊಂಡು ಬರ್ತಿದ್ವಿ. ಅದೊಂದು ರೀಕ್ರಿಯೇಟ್ ಮಾಡೋದೊಂದು ನನಗೆ ಭಾಳ ಆಸೆ ಇತ್ತು. ಸೊ ಬಂದಿದ್ದೆ ಈ ಥರ. ನಮ್ಮ ಸಂತೋಷ್ ಸರ್ ನೆನಪಿರ್ತಾರಲ್ಲ ಕೆಮಿಸ್ಟ್ರಿ ಅಂತ ಸರ್ ಹೆಂಗದಿರಿ? ಆರಾಮಪ್ಪ, ನೀ ಹೆಂಗಿದಿ? ನಾವು ಆರಾಮದಿರಿ ಸರ್. ಮತ್ತೆಲ್ಲ ಆರಾಮಲ್ಲ? ನಾವು ನೀವು ಆರಾಮದಿರಲ್ಲ ಸರ್? ಫುಲ್ ಆರಾಮ. ಖುಷಿ ಆಯ್ತು. ಭಾಳ ದಿನ ಮ್ಯಾಗ ಬಂದು ಕಾಲೇಜಿಗೆ. ಹೌದು ಸರ್, 6 years ಆದ್ಮೇಲೆ ವಾಪಸ್ ಸ್ಟೂಡೆಂಟಾಗಿ ಬಂದೀನಿ. ಹೌದು, ಅದೊಂದು ವೈಬ್ ಬೇರೆನೋ ಕೊಡತೈತ್ರಿ. ಹೌದು. ಸೊ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ತೀರಿ ಹೆಂಗದ, ನೀವು ಕ್ಲಾಸ್ ರೂಮ್ ಹೆಂಗೆ ಕೇಳ್ತೀರ ಹಂಗೆ ಕೇಳ್ರಿ. ಮತ್ತೆಲ್ಲ ಹೆಂಗದಿರಿ? ಆರಾಮದಿವಲ್ಲ? ಐ ಗೆಸ್ ಆಫ್ಟರ್ ಲಾಂಗ್ ಟೈಮ್ ವಿಸಿಟ್ ಮಾಡಿದ್ದಾನೆ. ನೀವು ಫ್ರೀ ಟೈಮ್ ಇದ್ದಾಗ ಬಂದು ವಿಸಿಟ್ ಮಾಡಿರಿ. ಹಾಂ ರೀ ಸರ್. ಕಾಲೇಜಿದ್ದು ಹಳೆ ರೂಟ್ಸ್ ನೆನಪಿಟ್ಕೋಬೇಕು. ನಿಮಗೆಲ್ಲಾಗಿ ನೋಡೋರಿಗೆಲ್ಲಾಗಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಕಾಲೇಜಿನ ಎಲ್ಲ ಟೀಚರ್ಸಿಗೂ ಬೆಟ್ಟಾಯ್ತು, ಆದ್ರೆ ಒಬ್ಬರು ಟೀಚರಿಗೆ ಮಿಸ್ ಮಾಡ್ಕೊಂಡಿರಿ. ಆ ಟೀಚರ್ ಎಷ್ಟೋ ಜನಕ್ಕೆ ತುಂಬ ಸ್ಟ್ರಿಕ್ಟು ಮತ್ತು ಅಷ್ಟೇ ಫ್ರೆಂಡ್ಲಿನೂ ಅದಾರ. ಕ್ಲಾಸಿಗೆ ಬರೋ ಮುಂದೆ ಒಂದು ನೀರಿನ ಬಾಟಲ್ ಹಿಡ್ಕೊಂಡು ಬರ್ತಿದ್ರು, ಟೀಚಿಂಗ್ ಮಾಡ್ತಿದ್ರು, ಇನ್ನು ಬಿಟ್ಟು ನೀರು ಕುಡಿತಿದ್ರು. ಆದ್ರೆ ಹೋಗೋ ಮುಂದೆ ಪ್ರೀತಿಯಿಂದ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಿದ್ರು. ಇಷ್ಟು ಹೇಳಿದ್ಬಿಡೋ ಗೊತ್ತಾಗಿರ್ತೈತಿ ಸರ್ ಹೆಸರೇನಂತ. ಅವರೇ ನಮ್ಮ ರಾಘವೇಂದ್ರ ಹೆಗಡೆ ಸರ್. ಸರ್ ನಮಸ್ಕಾರ ರೀ ಸರ್. ಎಸ್, ಭಾಳ ಖುಷಿ ಆಯ್ತಪ್ಪ ಭೇಟಿಯಾಗಿ. ಸರ್ ಥ್ಯಾಂಕ್ ಯು ಸರ್. ನಿಮ್ಗೆ ನನಗೂ ಭಾಳ ಖುಷಿ ಆಗತ್ತೈತೆ ಸರ್. ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರಿ ಸರ್. ಅದಾರಲ್ಲ UPH ಕಾಲೇಜ್ನಾಗ ಟೀಚರ್ ಅದಾರ ಮತ್ತು ಅವ್ರದ್ದೇ ಆದಂಥ ಸ್ವಂತ RH ಕೆಮಿಸ್ಟ್ರಿ ಮತ್ತು RH ಕೆಮಿಸ್ಟ್ರಿ ಮೆಡಿಟೆಕ್ ಅಂತೇಳಿ ಸ್ವಂತ ಇನ್ಸ್ಟಿಟ್ಯೂಟ್ ಬಿಲ್ಟ್ ಮಾಡ್ಯಾರ. ಆ ಇನ್ಸ್ಟಿಟ್ಯೂಟ್ ಒಳಗೆ ನೀಟ್ ಮತ್ತು KCET ಎಲ್ಲ ಕೌನ್ಸಿಲಿಂಗ್ ಕೊಡ್ತಾರೆ. ಎಲ್ಲ ರೀಚ್ ಆಗ್ಯದಂತ ಮಾಡಿರ್ತೀನಿ. ರೀಚ್ ಆಗಿಬೇಕಂದ್ರೆ ಸರ್ದು ಚಾನಲ್ ಲಿಂಕ್ ನಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸರ್ ನೀವು ಹೆಂಗಿದ್ದೀರಿ ಸರ್? ನಿಮ್ಗೆ ನೋಡಿ ಭಾಳ ಖುಷಿ ಆಯ್ತು ಸರ್. ಭಾಳ ಆರಾಮಾಯ್ತಪ್ಪ. ನಾವು ಕಾಲೇಜಿಗೆ ಹೋಗಿದ್ರಿ. ಕಾಲೇಜಿಗೆ ಖುಷಿ ಏನು ಅಂತಂದ್ರೆ ನಮ್ಮ ಕಲ್ತಂಥ ವಿದ್ಯಾರ್ಥಿಗಳು ಬಂದು ಭೇಟಿ ಆಗ್ತಾರಲ್ಲ, ಅದು ಭಾಳ ಖುಷಿ ನಮಗೆ. ಹಾಂ ಸರ್. ನಾವು ಕಾಲೇಜಿಗೆ ಹೋಗಿದ್ದೆ, ನಮಗೆ RH ಕೆಮಿಸ್ಟ್ರಿ ಸರ್ ಬೇಕಂದ್ರೆ ಅವಾಗ ನೀವು ಕಾಲೇಜ್ನ ಇದ್ದಿದ್ದಿಲ್ಲ. ಸೊ ಇಲ್ಲಿ ಅದಿರೋದು ಗೊತ್ತಿತ್ತು, ಒಟ್ಟು ನಿಮಗೆ ಮತ್ತೆ ಭೇಟಿ ಆಗ್ಬೇಕಂತೇಳಿ ಬಂದಿದ್ದೀರಿ ಸರ್. ಎಸ್, ವಿದ್ಯಾರ್ಥಿಗಳೇ ನಮಸ್ಕಾರ. ಸರ್ ಒಂದೆರಡು ಕ್ಲಾಸ್ ಹೇಳ್ತಾರೆ ಒಂದು 2 ನಿಮಿಷ. ನನ್ನ ವಾಟರ್ ಬಾಟಲ್ ನೆನಪಿರ್ತದೆ ರೈಟ್. ಸೊ ನಿಮ್ಮ ಬ್ಯಾಚಸ್ ಏನಿತ್ತು ಲೈಕ್ 2017 ಆಲ್ಮೋಸ್ಟ್ 2020 to 23ವರೆಗೆ, ಸೊ ಬಹಳ ಒಳ್ಳೆಯ ಮೆಮೊರೀಸ್ಗಳನ್ನು ಕೊಟ್ಟು ಹೋಗಿದೆ. ಸೊ ನೀವೆಲ್ಲೇ ಇದ್ದರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ಸ್ಟಡಿಯನ್ನು ಮುಗಿಸಿ ಒಳ್ಳೊಳ್ಳೆ ಜಾಬಲ್ಲಿ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಏನೇ ಇದ್ದರೂ ಕೂಡ, ಹೇಗೆ ಇದ್ದರೂ ಕೂಡ ಖುಷಿಯಿಂದ ಇರಿ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೋಡಿ ಸರ್ ಯಾವ ಬೈಯೋದು ನಕ್ಕೋದೆ ಬೈತಾರೆ. ಒಟ್ಟ ಸರ್ ಮುಗ್ದಾಗ ಸಿಟ್ಟೇ ಇಲ್ಲ. ಈಗಾದ್ರೂ ನೋಡಿರಿ ನಿಮಗೆ ಬುದ್ಧಿ ಮಾತು ಹೇಳ್ತಾರೆ, ಎಷ್ಟು ಖುಷಿಯಿಂದ ಹಂಬಲಿಂದ ಹೇಳತ್ತಾರೆ ಸರ್. ಇಲ್ಲಪ್ಪ, ಆವಾಗ ನೀವು ಕ್ಲಾಸ್ದಾಗೆಲ್ಲ ನೋಡಿರಲ್ಲೋ? ನೋಡಿರಿ ಸರ್. ಸೊ ಆವಾಗ ನಾವು ಬೈಯೋದ್ರ ಜೊತೆಗೆ ಹೊಡೆದಿದ್ದೀವಿ. ಹೌದ್ರಿ ಸರ್. ಸೊ ಬುದ್ಧಿ ಮಾತುಗಳನ್ನ ಹೆಂಗೆ ಹೇಳಬೇಕು ಹಾಗೆ, ಯಾಕಂದರೆ ನಮ್ಮದು ಥೇರಿ ಹೇಗಿತ್ತು ಅಂತಂದರೆ ಡಿಸಿಪ್ಲಿನ್ ಇರಬೇಕು ಕ್ಲಾಸಲ್ಲಿ, ಒಂದು ಐಡಿಯಾಲಜಿಯನ್ನು ಮೇಂಟೈನ್ ಮಾಡಬೇಕು. ಅಂದರೆ ವಿದ್ಯಾರ್ಥಿಗಳು ಕಲಿಬೇಕು ಅಂಥೇಳಿ ನಮ್ಮದಿತ್ತು. ನಿದ್ರಿಗಣ್ಣಲ್ಲೂ ನಮಗೆ ಬೈಕೋತನ ಮಕ್ಕೋತಿದ್ರು. ಸೊ ಆ ರೀತಿ ಇರ್ತಿತ್ತು. ನಾನಂತೂ ಸರ್ ನಮ್ಮ ಕ್ಲಾಸ್ ಹುಡುಗರು ನೀವು ಬರಾತೀರ ಅಂತೇಳಿ 5 ನಿಮಿಷ ಕಾರಿಡಾರಿಂದ ಒಳಗೆ ಹೋಗ್ತಿದ್ರು. ಅದೇ ಸರ್ ಕೆಮಿಸ್ಟ್ರಿ ಅದನ್ನು ಪಟಕ್ನ ಬುಕ್ ತೆಗೆದಿಡೋದು ಎಲ್ಲ ಮಾಡ್ತಿದ್ರು ಸರ್. ನಾನು ಬೇಯ್ತಿರೋದೆಲ್ಲ. ಹಂಚಮನಿ ಕಾಲೇಜಿಗೆ ಬಂದು ಭೇಟಿಯಾಗ್ರಿ. ಅಲ್ಲಿಲ್ಲ ಅಂತಂದರೆ ನಮ್ಮ ಆಫೀಸು ಟೋಲ್ನಾಕ್ ಹತ್ರ ಇದೆ. ಸೊ ಇಲ್ಲಿಗೂ ಬಂದು ಭೇಟಿಯಾಗ್ರಿ. ಒಟ್ಟಿನಲ್ಲಿ ನೀವು ಏನೇ ಮಾಡಿದರೂ ಕೂಡ ಖುಷಿಯಿಂದ ಮಾಡಿ. ಸೊ ಸಕ್ಸಸ್ ಅನ್ನೋದು ಈಸಿ ಇಲ್ಲ, ಭಾಳ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ. ಸೊ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಬೇಕು. ಸೊ ಬರೀ ನಾವು ಈ ಸದ್ದೆಲ್ಲ ನಮ್ಮ ಕ್ಲಾಸ್ ಮುಗಿತೀನಿ, ಸೀದಾ ವಾಪಸ್ ಸ್ವಲ್ಪ ಬ್ಯಾಗ್ ಎದಿಟ್ಟು ಊಟ ಮಾಡಿ ಹೋಗು. ಮತ್ತು ನಾವು
ಈಗ ನೋಡಿರಿ ಹಾಸ್ಟೆಲ್ ಈ ಥರ ಇತ್ತು, ಈಗ ಅವಾಗ ಹಂಗಿತ್ತು ಬೇರೆನೇ ಇತ್ತು, ಈಗೆಲ್ಲ ಚೇಂಜ್ ಮಾಡ್ಯಾರ ಫುಲ್. ಇದು ನಮ್ಮ ಬಾಯ್ಸ್ ಹಾಸ್ಟೆಲ್ ಇತ್ತು, ಈಗ ಇದು ಗರ್ಲ್ಸ್ ಹಾಸ್ಟೆಲ್ ಮಾಡ್ಯಾರತ್ತು. ಹಾಯ್ ಹಾಯ್ ನೋಡ್ರಿ ಹುಡುಗರು ಎಲ್ಲರೂ ನೋಡಿ ಹಾಯ್ ಅನ್ನತ್ತಾರ. ಅವಾಗ ಇದು ಗರ್ಲ್ಸ್ ಹಾಸ್ಟೆಲ್ ಇತ್ತು, ಇದು ನಮ್ಮ ಬಾಯ್ಸ್ ಹಾಸ್ಟೆಲ್ ಇತ್ತು. ಈಗ ಎರಡು ಸ್ಟಾಪ್ ಮಾಡ್ಯಾರ, ಈಗ ಬಾಯ್ಸ್ ಹಾಸ್ಟೆಲ್ ಇದಾಗೈತಿ, ಅದು ಗರ್ಲ್ಸ್ ಹಾಸ್ಟೆಲ್ ಆಗೈತಿ. ಫ್ರೆಂಡ್ಸ್ ಎಲ್ಲ ಹೆಂಗದಿರಪ್ಪ ಎಲ್ಲರೂ? ಬೈ ನಾಚ್ತಾರಪ್ಪ, ನಾಚ್ಬೇಡ್ರಿ ಬರ್ರಿ. ಆರ್ಮಿ ಸರ್ ಎಲ್ಲ ಅದಾರಲ್ಲ? ಹಾಂ ಮನೆಗೆ ವರ್ಷ ಆರ್ಮಿ ಸರ್ ಮೀಟ್ ಆಗ ಖಾಲಿ ಇಲ್ಲ ಅದಾರಲ್ಲಿ ಖರೆ ಹೇಳ್ರು. ತಮ್ಮ ಇಲ್ರಿ ಹೇ ಹೋಗೊಂಬರ್ರಿ, ಏನತ್ತಾರ ತೊಗೊಂಬರ್ರಿ. ಈಗ ನೋಡಿರಿ ಅವಾಗಿದ್ದಾಗ ನನಗೆ ಅಷ್ಟು ನೆನಪಿಲ್ಲ. ನಾವು ಟೈಮ್ನಾಗ ಈ ಥರ ಲ್ಯಾಂಡ್ಲೈನ್ ಅದೇನದು ಗೊತ್ತಿದ್ದಿಲ್ಲ. ಈಗೆಲ್ಲ ಇಲ್ಲಿ ಮನೆ ಕಾಲ್ ಮಾಡೋಕ್ಕೆ ಲ್ಯಾಂಡ್ಲೈನ್ ಅವೈಲೇಬಲ್ ಐತಿ. ಹುಡುಗ ಅವ್ರ ಫ್ಯಾಮ್ಲಿ ಜೊತೆ ಮಾತಾಡತ್ತಾನ. ಇದು ಬೇರೆ ಹಾಸ್ಟೆಲ್, ನಮ್ಮದು ಅದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ನಾಗ ಫುಲ್ ಟಾಪ್ ಫ್ಲೋರ್ ಇದ್ದೆ ನಾನು. ಹೆಂಗಿತ್ತಪ್ಪ ಅಂದ್ರೆ ಫಸ್ಟ್ ಗ್ರೌಂಡ್ ಫ್ಲೋರ್ JW, ಮಿಡಲ್ KCET, ಥರ್ಡ್ ಫ್ಲೋರ್ ನೀಟ್. ನಾವು ನೀಟ್ ಮಾಡಿದ್ದಿಲ್ಲ ಅವಾಗ. ಸೊ ನಮ್ಮದು ಮ್ಯಾಲ್ ಫ್ಲೋರ್ ಇತ್ತು. ಅದು ತೋರಿಸ್ಬೇಕಂದಿದೆ, ಎಲ್ಲ ಜಾಗ ಚೇಂಜ್ ಮಾಡಿರತ್ತೆ. ಸೊ ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಿ ಮಾತಾಡ್ಸ್ಕೊಂಡು ಮುಂದೆ ಸ್ವಲ್ಪ ಟೀಚರ್ಸ್ಗಳು ಭೇಟಿಯಾಗಿ ಮುಂದೆ ಹೋಗೋಣ. ಈ ಅಣ್ಣಗೆ ಮಾತಾಡ್ಸೋಣಕ್ಕೆ. ಅಣ್ಣ ಹಾಯ್. ಇವರು ಇದ್ರು ನಮಗೆ ನೀ ಬೇಕಣ್ಣ. ಅವ್ರು ನಮಗೆ ಅವರು ಯಾವ ಬ್ಯಾಚ್ ಹೇಳ? ಕೊರೋನಾ ಬ್ಯಾಚ್ ಇದ್ದೆ. ನೀ ಆರಾಮದಿಲ್ಲ ಅಣ್ಣ? ಆರಾಮದನಪ್ಪ. ಇವ್ರು ನೋಡ್ರಿ, ನಿಮ್ಮ ಹೆಸರು ಹೇಳ್ರಿ? ಕಿಶನ್ ಅಂತೇಳಿ. ಅಣ್ಣ ಕಿಶನ್ ಹೆಸರು. ಹುಡುಗರು ಹೇಳ್ರಲ್ಲೇ ಜಲ್ದಿ ಬರ್ತೀರಿ ಇಲ್ಲಲ್ಲೇ ಅಂತೇಳಿ ಹೊಡಿತಿದ್ರು, ಬೈತಿದ್ರು. ನೀವು ಮಾಡ್ತಿದ್ರಲ್ಲ ನಂಗೆ? ಮಾಡ್ತಿದ್ವಲ್ಲ. ಭಾಳ ಚಲೋ. ಏನೋ ನೆನಪೈತ ನಾನು. ಒಟ್ಟು ಆರಾಮದಿರಲ್ಲ? ಅವಾಗ ಹಂಗಿದ್ರು, ಇನ್ನೂ ಹಂಗೆ ಅದ ನೋಡಿ, ಗುಂಡಗೆ ಮಸ್ತ್. ಊಟ ಮಾಡ್ಬೇಕು ನಿಮ್ದೆ? ಈಗ ಮಾಡ್ಬೇಕು ನೋಡೋಣ. ಬರಲ್ಲ ಹಾಂ ಮಾಡ್ತೀವಿ. ನೀವು ಮಾಡಿರಿ ಫಸ್ಟ್. ಇನ್ನೂ ಸ್ವಲ್ಪ ಎಲ್ಲ ಟೀಚರ್ಸ್ ಭೇಟಿಯಾಗಿ ಗಾಯ್ಸ್ ಸೈರನ್ ಒಂದು ವಾರ್ನಿಂಗ್ ಥರ ನಮಗಿದು. ಜಲ್ದಿ ಹೋಗೋರು ಕ್ಲಾಸಿಗೆ ಹತ್ತಾರ. ಮೇಡಮ್ ಅದಾರ, ಮೇಡಮ್ಗೆ ನೆನಪಿರ್ತಿತ್ತು. ಮೇಡಮ್ ನಮಸ್ಕಾರ ರೀ. ನಮಸ್ಕಾರ ರೀ ಮೇಡಮ್. ನಾವು ಕೊರೋನಾ ಬ್ಯಾಚ್ ಸ್ಟೂಡೆಂಟ್ ಮೇಡಮ್. ನೆನಪು ನೋಡ್ರಿ, ಇಲ್ಲಿ ನಿಮ್ಮ ಸಣ್ಣ ಒಂದು ID ಕಾರ್ಡು ತಂದೀನಿ, ಒಳ್ಳೆ ವಾಪಸ್ ಸ್ಟೂಡೆಂಟಾಗಿ ಬಂದೀನಿ ರೀ ಮೇಡಮ್. ಹೆಂಗದಿರಿ ಮೇಡಮ್? ಫ್ರೆಂಡ್ಸ್, ಇವರು ಮೇಡಮ್ ಫಿಸಿಕ್ಸ್, ನಂಗೆ ಇನ್ನೂ ನೆನಪೈತಿ, ಫಿಸಿಕ್ಸ್ ಹೇಳ್ತಿದ್ರು. ಇವರು ನಮಗೆ ಮಧ್ಯಾಹ್ನ ಸೆಕ್ಷನ್ ಇರ್ತಿತ್ತು 2 to 4 o'clock ತನಕ ಫಿಸಿಕ್ಸ್ ಹೇಳ್ತಿದ್ರು. ಆರಾಮದಿರಲ್ಲ ರೀ ಮೇಡಮ್? ಗುರು ಇದು ನಂದು ಏನು ರೈಟ್ ಸೈಡ್ ಏರಿಯಾ ನೋಡತ್ತಿರಲ್ಲ, ಇದೇ ಜಾಗದಾಗ ಅವಾಗ ಸೆಕೆಂಡ್ ಇಯರ್ ಫ್ರೆಂಡ್ಸಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಒಂಥರ ಪ್ಲೇ ಗ್ರೌಂಡು ಇದೇನು ನೋಡತ್ತಿರಲ್ಲ. ಇದೊಂದು ಕಾರಿಡಾರ್ ಏರಿಯಾ ಥರ. ಇಲ್ಲಿ ನಾವು ಲಂಚ್ ಮಾಡಿ ಎಲ್ಲ ಕೈ ತೊಗೊಳ್ಳೋ ಇದೊಂದು ಜಾಗ ಐತೆ. ಈಗ ಭಾಳ ಅಂದ್ರೆ ಭಾಳ ಚೇಂಜ್ ಮಾಡಿಬಿಟ್ಟಾರೆ. ನಮ್ಮ ಥರ ಅವಾಗಿದ್ದಿದ್ದೇನು ಈ ಥರ ಗೋಡೆಗಳು ಇದ್ದಿದ್ದಿಲ್ಲ. ಈಗೆಲ್ಲ ಗೋಡೆ ಹಾಕ್ಯಾರ. ಈ ಥರ ಕರೆಕ್ಟ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದ್ದಿದ್ದಿಲ್ಲ. ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರಲ್ಲ ಇದು. ಅದು ನೆನಪಿತ್ತು ನೋಡ್ರಿ. ಸೊ ಅವಾಗಿದ್ದಾಗ ಅದೇನು ಬಾಯ್ಲರ್ಸ್ ಮಾಡ್ತಿರಲ್ಲ, ಬಾಯ್ಲರ್ಸ್ನು ಇನ್ಸ್ಟಾಲ್ ಮಾಡತ್ತಿದ್ರು. ಅದನ್ನು ಖುದ್ದು ನನ್ನ ನೆನಪೈತೆ ನನಗಿನ್ನ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಾಲೇಜ್ ಹೆಂಗಿತ್ತಪ್ಪ 6 ವರ್ಷ ಆದ ಬಳಿಕ ಯಾವ್ಯಾವ ಟೀಚರ್ಸ್ ಅದಾರಂತ ನಾ ಹೇಳ್ತೀನಿ. ವೀಡಿಯೋನು ಪೂರ್ತಿ ಎಂಜಾಯ್ ಮಾಡಿರಂತ. ನನಗಂತೂ ಫುಲ್ ವಾಪಸ್ 2019 ಇಯರ್ನ ಬಂದಂಗೆ ಅನ್ನಿಸ್ತು. ಈ ಸೈರನ್ ಭಾಳ ಹಿಟ್ ಆಗ್ತೈತ್ರಪ್ಪ ನಮಗಂತೂ ಪ್ರತಿಯೊಂದೊಂದು ಮೂಮೆಂಟ್ನಾಗ. ಸೊ ಸೈನಪ್ಪ ಅವಕ್ಕಿಂತ ಮುಂಚೆ ಸಿದ್ದು, ಕೊನೆಯದಾಗಿ ಒಂದು ಕ್ವಶನ್ ಕೇಳ್ಬೇಕಂತ ಮಾಡಿದ್ದೀನಿ. ಕೇಳ. ಅದೇನಪ್ಪ ಅಂದ್ರೆ ಬಿಡ ಕೈ ಬಿಡ, ಕೇಳ. ಪ್ರಕಾರ ಪ್ರೀತಿ ಅಂದರೆ ಏನು? ಬೈ ನನ್ನ ಪ್ರಕಾರ ಪ್ರೀತಿ, ನೀನು ಫಸ್ಟ್ ನಿನ್ನ ಪ್ರಕಾರ ಹೇಳ. ನನ್ನ ಪ್ರಕಾರ ನನಗಿನ್ನೂ ಸಿಕ್ಕಿಲ್ಲ ಬೈ. ಅದು ಮ್ಯಾಟ್ರೋದಾಗಲ್ಲ, ನಿನ್ನ ಪ್ರಕಾರ ಹೇಳು. ಪ್ರೀತಿ ಅಂದ್ರೆ ಏನು? ನಿನ್ನ ಪ್ರಕಾರ ಏನು ತಿಳ್ಕೊಂಡು ಇಷ್ಟು ವರ್ಷ ಒಳಗೆ? ಏನಿಲ್ಲ ಬೈ, ನಾನು ಗೊತ್ತಿಲ್ಲ. ಗೈಸ್ ನೋಡ್ರಿ, ನನ್ನ ಪ್ರಕಾರ ಪ್ರೀತಿ ಅದೊಂದು ಪ್ಯೂರ್ ಎಮೋಷನ್ಸ್, ಪ್ಯೂರ್ ಫೀಲಿಂಗ್ಸ್. ಯಾವುದೇ ಒಂದು ಪರ್ಸನ್ ಕುಗ್ಗಿದ್ರು ಹಿಗ್ಗಿದ್ರು ಅವ್ನಿಗೆ ವಾಪಸ್ ಹೀಲ್ ಮಾಡುವಂಥ ಶಕ್ತಿ ಆ ಪ್ಯೂರ್ ಲವ್ನ ಒಂದೈತಿ. ಸೊ ನಾ ಇಷ್ಟ ಕೇಳ್ತೀನಿ, ಯಾವುದೋ ವ್ಯಕ್ತಿಯಲ್ಲಿ ಅಥವಾ ವಸ್ತುವಲ್ಲಿ ಜೀವನದಾಗೋದು ಅಪರೂಪವಾಗಿ ಸಿಕ್ಕಿರ್ತೈತಿ. ಯಾರೂ ಅದನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನಮಗೆ ಎಷ್ಟೇ ಕಷ್ಟ, ಎಷ್ಟೇ ತೊಂದರೆ ಕೊಟ್ಟರು ನಮ್ಮ ನಮ್ಮ ವ್ಯಕ್ತಿನ ನಮ್ಮ ಪ್ರೀತಿ ಮಾಡೋದು ವ್ಯಕ್ತಿಯಲ್ಲಿ ವಸ್ತುವಲ್ಲಿ ಯಾವತ್ತೂ ಬಿಟ್ಟು ಕೊಡಬೇಡ್ರಿ. ಅದಕ್ಕೆ ಟ್ರಸ್ಟ್ ಮೇ ಗೈಸ್, ಅದಕ್ಕೆ ಭಾಳ ವ್ಯಾಲ್ಯೂ ಐತಿ. ಟ್ರಸ್ಟ್ ಮೈ ವರ್ಡ್. ಸೈನಿಂಗ್ ಆಫ್ ಫ್ರಮ್ ಹಿಯರ್ 2019-21 ಬ್ಯಾಚ್ ಸಿದ್ರಾಮ್. ನೋಡಿದ್ರಲ್ಲ ಯಾವ ಥರ ಐತೆ ನಮ್ಮ ಕಾಲೇಜ್. ಇನ್ನಾದರೂ ನನಗೆ ಇದೇ ಸ್ಟೂಡೆಂಟ್ ಇದೇ ಕಾಲೇಜಿನ ಅದಿನತ್ತು ನನಗಂತೂ ಫೀಲ್ ಆಯ್ತು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಬಂದಿದ್ದಕ್ಕೂ ಒಂದು ವರ್ತಾಯಿತು. ನೋಡ್ರಿ ಹೆಂಗೈತೆ ನಮ್ಮ ಕಾಲೇಜ್, ಎಷ್ಟು ಚಂದ. ನೆದರ್ ಬ್ಯಾಡಪ್ಪ ಯಾರ್ದು ಈ ಕಾಲೇಜ್ ಮೇಲೆ. ಎಲ್ಲ ಸ್ಟೂಡೆಂಟ್ಸ್ ಯಾರ್ಯಾರು ಬಂದು ಹೋಗ್ತಾರೆ ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಂತ. ಸೊ ಇಲ್ಲಿಂದ ನಾವು ವಿಡಿಯೋ ಎಂಡ್ ಮಾಡೋ. ಮತ್ತು ಎಲ್ಲರೂ ನನ್ನ ಪ್ರತಿಯೊಬ್ಬರು ಹಂಚಿನ ಮನೆ ಸ್ಟೂಡೆಂಟ್ಸ್ ವಿಡಿಯೋ ನೋಡಿರತ್ತ ಅಂದ್ಕೊಂಡಿನಿ. ನೋಡಿದ್ರೆ ನೀವು ಯಾವ ಕ್ಲಾಸ್ ಮತ್ತು ಯಾವ ಊರಿನಾಗದಿರಿ ಕರೆಕ್ಟ್ ಒಂದು ಕಮೆಂಟ್ ಹಾಕ್ರಿ, ನಮಗೂ ತಿಳಿತದೆ ನಮ್ಮ ಊರು ನಮ್ಮ ಫ್ರೆಂಡ್ಸು ಈ ಊರಿನಾಗದಾರಂತ. ಸೊ ವಿಡಿಯೋ ನೋಡಿರತ್ತ ಅಂದ್ಕೊಂಡಿನಿ. ಮತ್ತು ಮುಂದಿನ ವಿಡಿಯೋನ ಸಿಗೋನು. ಎಲ್ಲರೂ ನಿಮ್ಮ ಜೀವನದಾಗ ಸಕ್ಸಸ್ ಆಗಲಿ. ಜೈ ಹಿಂದ್, ಜೈ ಕನ್ನಡ. ಮತ್ತೆ ಜಲ್ದಿ ಸಿಗು. ಮತ್ತು ಬಾಯ್.